ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ. ಇಂದಿನ ತರಗತಿಯಲ್ಲಿ ನಾವು ದ್ವೀಪಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಮೊದಲಿಗೆ ನನ್ನ ಪರಿಚಯ. ನಾನು ಭೂಗೋಳ ತಜ್ಞನಾಗಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿ ಆಗಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಬೋಧಿಸ್ತಾ ಇದ್ದೇನೆ ಸ್ನೇಹಿತರೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ ಮತ್ತು ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣಾ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಕಳೆದ ತರಗತಿಗಳಲ್ಲಿ ಭಾರತದಲ್ಲಿರುವಂಥ ಭೂ ಸ್ವರೂಪ ವಲಯಗಳನ್ನ ನಾವು ಕಲ್ತಿದ್ವಿ ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಉತ್ತರ ಭಾರತದಲ್ಲಿರುವಂಥ ಉತ್ತರ ಮಹಾಪರ್ವತಗಳು ಅಂತ ಏನು ಕರಿತೀವಿ ಅದು. ಎರಡನೇದಾಗಿ ಉತ್ತರ ಮಹಾಮೈದಾನ. ಮೂರನೇದು ಉತ್ತರ ಮಹಾ ಮರುಭೂಮಿ. ನಾಲ್ಕನೇ ಭಾಗ ಭಾರತದ ಪರ್ಯಾಯ ಪ್ರಸ್ಥಭೂಮಿಯನ್ನು ತಿಳಿದಿದ್ವಿ. ಮತ್ತು ಐದನೇ ಭಾಗ ಕರಾವಳಿ ತೀರದಲ್ಲಿರುವಂಥ ಮೈದಾನಗಳ ಬಗ್ಗೆ ತಿಳಿದಿದ್ವಿ, ಕರಾವಳಿ ಮೈದಾನ. ಇವತ್ತಿನ ತರಗತಿಯಲ್ಲಿ 6ನೇ ಭೂಸ್ವರೂಪ ವಲಯ ದ್ವೀಪಗಳು, ಅಂದರೆ ಲಕ್ಷದ್ವೀಪ್ ದ್ವೀಪಗಳಾಗಿರ್ಬೋದು, ಅಂಡಮಾನ್ ನಿಕೋಬಾರ್ ದ್ವೀಪಗಳಾಗಿರ್ಬೋದು ಮತ್ತು ಭಾರತದ ಕರಾವಳಿ ತೀರದಲ್ಲಿರುವಂಥ ದ್ವೀಪಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ದ್ವೀಪಗಳೆಂದರೇನು ಅಂತ ಫಸ್ಟು ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಮೊದಲಿಗೆ ಭೂಮಿ ಸುತ್ತ ಎಲ್ಲ ಕಡೆಯಿಂದನೂ 4 ದಿಕ್ಕಿಂದನೂ ನೀರಿದ್ರೆ ಅದನ್ನು ನಾವು ದ್ವೀಪಗಳು ಎಂದು ಕರೆಯುತ್ತೇವೆ. ಲ್ಯಾಂಡ್ ಸರೌಂಡೆಡ್ ಬೈ ವಾಟರ್ ಆನ್ ಆಲ್ 4 ಸೈಡ್ಸ್. ಅದನ್ನು ತಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ. ಭೂಮಿ ಇದು ಸುತ್ತ 4 ಕಡೆಯಿಂದನೂ ನೀರಿದ್ರೆ ಅದನ್ನು ದ್ವೀಪ ಎಂದು ಕರೆಯುತ್ತೇವೆ. ಹಲವಾರು ದ್ವೀಪಗಳು ಒಟ್ಟಿಗೆ ಇದ್ರೆ ಒಂದು ಗುಂಪಿನಲ್ಲಿ ದ್ವೀಪ ಸಮೂಹ ಅಥವಾ ಆರ್ಕಿಪೆಲಾಗೋ ಎಂದು ಕರೆಯುತ್ತೇವೆ. ಈ ಪದವನ್ನು ತಾವು ನೆನಪಿಡಿ ಸ್ನೇಹಿತರೆ. ಆರ್ಕಿಪೆಲಾಗೋ ಅಂದರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್, ದ್ವೀಪ ಸಮೂಹ ಅಂತ ಹೇಳಿ ಕರೀತೇವೆ. ನಿಮ್ಮೆಲ್ಲರಿಗೂ ಇಂಡೋನೇಷಿಯನ್ ಆರ್ಕಿಪೆಲಾಗೋ ಬಗ್ಗೆ ಗೊತ್ತಿರಬಹುದು. 17,000 ದ್ವೀಪಗಳಿದೆ ಸ್ನೇಹಿತರೆ ಇಂಡೋನೇಷ್ಯಾದಲ್ಲಿ. ಹಂಗೆ ಜಪಾನ್ ಆರ್ಕಿಪೆಲಾಗೋ 14,000 ದ್ವೀಪಗಳಿದೆ. ಹಂಗೆ ಫಿಲಿಪೀನ್ಸ್ ಆರ್ಕಿಪೆಲಾಗೋ 7,641 ದ್ವೀಪಗಳಿದೆ. ಹಂಗೆ ಭಾರತದಲ್ಲಿ 1,382 ದ್ವೀಪಗಳಿದೆ ಸ್ನೇಹಿತರೆ. ಈ ರೀತಿ ಹಲವಾರು ದ್ವೀಪಗಳು ಒಟ್ಟಿಗೆ ಇದ್ರೆ ಅದನ್ನು ದ್ವೀಪ ಸಮೂಹ ಅಂತ ಕರಿಬಹುದು. ಭಾರತದಲ್ಲಿ ಒಟ್ಟು 1,382 ದ್ವೀಪಗಳು, 1,382 ಐಲ್ಯಾಂಡ್ಸ್ ಇದೆ ಸ್ನೇಹಿತರೆ. ಹಂಗೆ ಒಂದು ಚಿಕ್ಕ ಐಲ್ಯಾಂಡ್ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ ನಾವು ಶ್ರೀಲಂಕಾ ಬಗ್ಗೆ ಕೊಡ್ಬೋದು, ಮಡಗಾಸ್ಕರ್ ಬಗ್ಗೆ ಕೊಡ್ಬೋದು. ಇವೆಲ್ಲ ದ್ವೀಪಗಳು ಸ್ನೇಹಿತರೆ. ಆರ್ಕಿಪೆಲಾಗೋ ಅಂದ್ರೇನು? ದ್ವೀಪ ಸಮೂಹ. ಅದ್ರ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅತಿ ಹೆಚ್ಚು ದ್ವೀಪಗಳಿರುವಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇಂಡೋನೇಷ್ಯಾ. ಅಂಡಮಾನ್ ನಿಕೋಬಾರ್ ದಕ್ಷಿಣಕ್ಕೆ ಬರುವಂಥ ಇಂಡೋನೇಷ್ಯಾ ದ್ವೀಪಗಳನ್ನ ನಾವು ಆರ್ಕಿಪೆಲಾಜಿಕ್ ನೇಷನ್ ಅಂತೇಳಿ ಕರಿತೇವೆ. ತಾವು ಇಲ್ಲಿ ಗಮನಿಸಬೇಕು ಯಾವ್ಯಾವ ತರ ದ್ವೀಪಗಳಿದೆ ಅಂತೇಳಿ ನಾನು ಇಲ್ಲಿ ಬರ್ತಿದ್ದೇನೆ ನೋಡಿ. ಮೊದಲನೇದಾಗಿ ಖಂಡಾವರಣ ದ್ವೀಪಗಳು, ಅಂದ್ರೆ ಖಂಡಗಳ ಪಕ್ಕ ಇರುವಂತ ದ್ವೀಪಗಳು, ಖಂಡಗಳ ಭಾಗ ಆಗಿದ್ವು, ಅವುಗಳನ್ನ ನಾವು ಖಂಡಾವರಣ ದ್ವೀಪಗಳು ಅಂತ ಕರಿತೀವಿ. ಲೈಕ್ ಶ್ರೀಲಂಕಾ ಭಾರತದ ಭಾಗ ಆಗಿತ್ತು, ಈಗ ಅದು ಭಾರತದಿಂದ ಬೇರ್ಪಟ್ಟಿದೆ, ಶ್ರೀಲಂಕಾ ಭಾಗ. ಹಂಗೆ ಮಡಗಾಸ್ಕರ್ ಆಫ್ರಿಕಾ ಖಂಡದ ಪಕ್ಕ ಇದೆ ನೋಡಿ, ಅದು ಮೊದಲು ಆಫ್ರಿಕಾಕ್ಕೆ ಸೇರಿತ್ತು, ಈಗ ಅದು ಬೇರೆ ಆಗಿದೆ. ಹಂಗೆ ಜ್ವಾಲಾಮುಖಿ ದ್ವೀಪಗಳು. ಜ್ವಾಲಾಮುಖಿ ದ್ವೀಪಗಳು ಅಂದ್ರೆ ಈ ತರ ಭೂಮಿ ಒಳಗಿದ್ದ ಶಿಲಾಪಾಕ ಬಂದು ಭೂಮಿ ಮೇಲೆ ಸಂಗ್ರಹ ಆಗಿರುವಂತಹ ದ್ವೀಪಗಳು ಸ್ನೇಹಿತರೆ. ಅದನ್ನ ನಾವು ವಾಲ್ಕೆನಿಕ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸೇಂಟ್ ಮೇರೀಸ್ ದ್ವೀಪ, ನಮ್ಮ ಕರ್ನಾಟಕದ ಮಲ್ಪೆ ಕರಾವಳಿ ತೀರದಲ್ಲಿರುವಂತಹ ಸೇಂಟ್ ಮೇರೀಸ್ ದ್ವೀಪಗಳು ವಾಲ್ಕೆನಿಕ್ ಜ್ವಾಲಾಮುಖಿ ದ್ವೀಪಗಳು ಸ್ನೇಹಿತರೆ. ಹಂಗೆ ಡೆಪಾಸಿಷನಲ್ ಸಂಚಯನದಿಂದ ಆಗಿರುವಂತಹ ದ್ವೀಪಗಳು, ಅಂದ್ರೆ ನದಿಗಳು ಮೆಕ್ಕಲು ಮಣ್ಣನ್ನ ತಂದು ಸಂಚಯನ ಮಾಡಾಗಿರುವಂತಹ ದ್ವೀಪಗಳು, ಅದನ್ನು ನಾವು ಮಾಜುಲಿ ದ್ವೀಪ ಅಂತ ಹೇಳಿ ಕರಿಬಹುದು. ನಮ್ಗೆಲ್ಲರಿಗೂ ಬ್ರಹ್ಮಪುತ್ರ ನದಿ ಆಸಾಂನಲ್ಲಿ ಅರುಣಾಚಲಿಂದ ಆಸಾಮಿಗೆ ಬರ್ತಿದ್ದಂಗೆ ಸಂಚಯನ ಮಾಡುತ್ತೆ ಆ ಮಣ್ಣನ್ನ, ಅದೆಲ್ಲ ಸೇರಿ ಮಾಜುಲಿ ದ್ವೀಪ. ಇದನ್ನ ತೋರಿಸ್ತೀನಿ ಸ್ನೇಹಿತರೆ. ಹಂಗೆ ಗಂಗಾ ನದಿ ಹೋಗಿ ಕರಾವಳಿ ತೀರದಲ್ಲಿ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡಿ ಮಕಜ ಭೂಮಿ ರೂಪಿಸುತ್ತೆ, ಡೆಲ್ಟಾ. ಅಲ್ಲಿ ನ್ಯೂ ಮೋರ್ ದ್ವೀಪ ಅಂತ ಇದೆ ಸ್ನೇಹಿತರೆ. ಇವೆಲ್ಲ ದ್ವೀಪಗಳು ನದಿಯ ಸಂಚಯನದಿಂದ ಆಗಿರುವಂಥದ್ದು ಕರಾವಳಿ ತೀರದಲ್ಲಿ. ಇದೆಲ್ಲ ಪ್ರತಿಯೊಂದನ್ನು ನಾನು ವಿವರಣೆ ಕೊಡ್ತೀನಿ ಚಿತ್ರದೊಡನೆ. ಹಂಗೆ ಕೃತಕ ದ್ವೀಪಗಳು ಅಂದ್ರೆ ನಾವೇ ನಿರ್ಮಿಸಿರುವಂಥದ್ದು, ಕಲ್ಲಿನ ಬಂಡೆ ಮಣ್ಣು ಎಲ್ಲ ಸುರಿದು ಸಮುದ್ರಕ್ಕೆ ಸೃಷ್ಟಿಸಿರುವಂತಹ ದ್ವೀಪಗಳನ್ನ ನಾವು ಕೃತಕ ಅಂತ ಹೇಳಿ ಕರಿತೀವಿ. ವಿಲಿಂಗ್ಡನ್ ಐಲ್ಯಾಂಡ್ ಅಂತ ಇದೆ ಕೊಚ್ಚಿ ಹತ್ರ. ಕೊಚ್ಚಿ ಫೋರ್ಟ್ ಮತ್ತು ಇವತ್ತಿನ ಬಂದರು ಈ ವಿಲಿಂಗ್ಡನ್ ದ್ವೀಪದಲ್ಲಿದೆ ಸ್ನೇಹಿತರೆ. ದೇಶದ ಅತಿ ದೊಡ್ಡ ಕೃತಕ ದ್ವೀಪ ಇದು ವಿಲಿಂಗ್ಡನ್ ದ್ವೀಪ. ಇಂಡಿಯಾಸ್ ಲಾರ್ಜೆಸ್ಟ್ ಆರ್ಟಿಫಿಷಿಯಲ್ ಐಲ್ಯಾಂಡ್ ಅದು ವಿಲಿಂಗ್ಡನ್ ಐಲ್ಯಾಂಡ್, ಕೊಚ್ಚಿ ಹತ್ರ ಬರುತ್ತೆ. ಎರ್ನಾಕುಲಂ ಕೊಚ್ಚಿ ಮಧ್ಯ ವಿಲಿಂಗ್ಡನ್ ಐಲ್ಯಾಂಡ್. ಹಂಗೆ ಅವಳ ದ್ವೀಪಗಳು, ಅವಳ ದಿಂಡೆಗಳು ಅಂತ ಕರಿತೀವಿ, ಅವುಗಳು ಲಕ್ಷದ್ವೀಪ. ಅದನ್ನು ತೋರಿಸ್ತೀನಿ. ಹಂಗೆ ಮುಳುಗಿರುವಂತ ದ್ವೀಪಗಳು ಅಂದ್ರೆ ಪರ್ವತ ಶ್ರೇಣಿ ಮುಳುಗಿರುವಂಥದ್ದು. ಅಂಡಮಾನ್ ಭಾಗ ಏನಿದೆ, ನಮ್ಮ ಅಂಡಮಾನ್ ನಿಕೋಬಾರಲ್ಲಿ ಅಂಡಮಾನ್ ಭಾಗ ಏನಿದೆ ಅದು
ಬೆಟ್ಟ ಪರ್ವತಗಳು ಮುಳುಗಿರೋದು ಸಮುದ್ರದಲ್ಲಿ, ಈಗ ಸಾಗರ ಮಟ್ಟ ಹೆಚ್ಚಾಗಿ, ಅದನ್ನ ನಾವು ಸಬ್ಮರ್ಜ್ ಐಲ್ಯಾಂಡ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಬನ್ನಿ ಪ್ರತಿಯೊಂದನ್ನು ಇಲ್ಲಿ ತಿಳಿಯೋಣ. ಮೊದಲಿಗೆ ಇಲ್ಲಿ ತಾವು ಗಮನಿಸಬೇಕು, ಶ್ರೀಲಂಕಾ ಇಲ್ಲಿದೆ ನೋಡಿ, ಭಾರತ ಇದು, ಭಾರತದ ಈ ಕೆಳಭಾಗದಲ್ಲಿ ನೋಡಿ ತಮಿಳುನಾಡು ಕರಾವಳಿ ತೀರದಲ್ಲಿ ಶ್ರೀಲಂಕಾ ಬರುತ್ತೆ ನೋಡಿ, ಇದು ನಮ್ಮ ಭಾಗ ಆಗಿತ್ತು ಮೊದಲು, ಈಗ ಶ್ರೀಲಂಕಾ ಭಾಗ ಬೇರೆ ಆಗಿದೆ, ಶ್ರೀಲಂಕಾ. ಹಾಗೆ ಮಡಗಾಸ್ಕರ್ ಗಮನಿಸಿ ಸ್ನೇಹಿತರೆ, ಇದು ಮಡಗಾಸ್ಕರ್. ಮಡಗಾಸ್ಕರ್ ದ್ವೀಪ ಏನಿದೆ ಇಲ್ಲಿ, ಅದು ಆಫ್ರಿಕಾಗೆ ಸೇರಿತ್ತು ನೋಡಿ, ಇಲ್ಲಿ ಆ ಆಕಾರ ಗಮನಿಸಬಹುದು ತಾವೆಲ್ಲರೂ, ಇಲ್ಲಿ ಆಕಾರ ಆಫ್ರಿಕಾ ಭಾಗ ಆಗಿತ್ತು, ಇಲ್ಲಿಂದ ಬೇರ್ಪಟ್ಟಿರೋದನ್ನು ಗಮನಿಸಿ ತಾವು, ಇದು ಆಫ್ರಿಕಾದಿಂದ ಬೇರೆ ಆಗಿದೆ. ಸೊ ಈ ರೀತಿ ಇವುಗಳನ್ನ ನಾವು ಖಂಡಾವರಣ ದ್ವೀಪಗಳು ಅಂತ ಕರಿತೀವಿ. ಆ ಖಂಡದ ಭಾಗ ಆಗಿ ಈಗ ಬೇರೆ ಆಗಿರುವಂಥದ್ದು, ತಾವು ಇಲ್ಲಿ ಅದನ್ನ ಗಮನಿಸಬೇಕು ಈ ಭಾಗದಲ್ಲಿ. ಹಂಗೆ ನೋಡಿ ಇಲ್ಲಿ ಗಮನಿಸಿ ಸ್ನೇಹಿತರೆ, ಸಮುದ್ರದ ಒಳಗಿಂದ ಎರಡು ಶಿಲಾಫಲಕಗಳು ಬೇರೆ ಬೇರೆ ಆದಾಗ ಭೂಮಿ ಒಳಗಿಂದ ಶಿಲಾಪಾಕ ಮೇಲ್ ಬಂದು ಈ ರೀತಿ ನೀರಿನ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಅಲ್ಲೇ ಘನೀಕರಣಗೊಂಡು ಈ ರೀತಿ ಪರ್ವತ ಶ್ರೇಣಿಗಳಾಗಿ ನೀರಿನ ಒಳಗೆ ಸಂಗ್ರಹ ಆಗುತ್ತೆ ಸ್ನೇಹಿತರೆ. ಇವುಗಳನ್ನ ನಾವು ಓಷನಿಕ್ ರಿಡ್ಜಸ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಸಾಗರ ಪರ್ವತಗಳೆಂದು ಕರೆಯುತ್ತೇವೆ. ಸೊ ಇವೆಲ್ಲ ಏನು ಓಷನಿಕ್ ರಿಡ್ಜಸ್, ಸಮುದ್ರ ಒಳಗೆ ಭೂಕಂಪಗಳಾದಾಗ ನಮಗೆ ಸೃಷ್ಟಿಯಾಗುವಂತ ಸಾಗರ ಪರ್ವತಗಳು. ಸಾಗರ ಪರ್ವತಗಳು ಇದಾಗಬೇಕು ಅಂದ್ರೆ ಎರಡು ಶಿಲಾಫಲಕಗಳು ವಿಭಿನ್ನ ದಿಕ್ಕಿನಲ್ಲಿ ಬೇರ್ಪಡಬೇಕು. ಇದನ್ನು ನಾವು ಸಾಗರ ತಳ ಬೇರ್ಪಡುವಿಕೆ ಅಂತ ಕೂಡ ಕರಿತೀವಿ ಸ್ನೇಹಿತರೆ, ಸಿ ಫ್ಲೋರ್ ಸ್ಪ್ರೆಡಿಂಗ್, ಸಾಗರ ತಳ ಬೇರ್ಪಡುವಿಕೆ. ಅದನ್ನು ನೀವು ಇಲ್ಲಿ ಗಮನಿಸಬೇಕು. ಎರಡು ಶಿಲಾಫಲಕಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಚಲನೆ ಆದಾಗ ಭೂಮಿ ಒಳಗಿಂದ ಶಿಲಾಪಾಕ ಮೇಲ್ ಬಂದು ನೀರಿನ ಜೊತೆ ಸಂಪರ್ಕಕ್ಕೆ ಬಂದಾಗ ಅದರ ತಾಪಮಾನ ಕಡಿಮೆಯಾಗಿ ಅಲೆ ಘನೀಕರಣಗೊಂಡು ಇಲ್ಲಿ ನೋಡಿ ಈ ರೀತಿ ಪರ್ವತಗಳಾಗಿ ಈ ರೀತಿ ನಿರ್ಮಾಣಗೊಳ್ಳುತ್ತೆ. ಇದು ಸಮುದ್ರ ಪರ್ವತಗಳೆಂದು ಕರೆಯುತ್ತೇವೆ ನಾವು, ಓಷನಿಕ್ ರಿಡ್ಜಸ್, ಸಿ ಫ್ಲೋ ಸ್ಪ್ರೆಡಿಂಗ್ ಅಂತ ಹೇಳಿ. ಈ ಸಿದ್ಧಾಂತ ಕೊಟ್ಟವರು ಹ್ಯಾರಿ ಹೆಸ್ ಅಂತ ಹೇಳಿ, ಅಮೆರಿಕನ್ ಓಷನೋಗ್ರಫರ್ ಸ್ನೇಹಿತರೆ, ಅವರ ಹೆಸರು ತಾವು ಇಲ್ಲಿ ನೆನಪಿಡಿ. ಸೊ ಇದನ್ನ ನೋಡಬಹುದು ನಾವು ಇವಾಗ ಸಾಗರ ಪರ್ವತಗಳನ್ನ ಈ ಚಿತ್ರದಲ್ಲಿ ಗಮನಿಸಿ. ಭಾರತ ಎಲ್ಲಿದೆ ಗಮನಿಸಿ ಸ್ನೇಹಿತರೆ, ಎಷ್ಟು ಸುಂದರವಾದಂತಹ ಚಿತ್ರ ಇದು. ಇಲ್ಲಿ ನೋಡಿ, ಇದು ಭಾರತ, ಭಾರತದ ದಕ್ಷಿಣದಲ್ಲಿರುವಂತಹ ಹಿಂದೂ ಮಹಾಸಾಗರ ಗಮನಿಸಿ ಸ್ನೇಹಿತರೆ. ಸೊ ಹಿಂದೂ ಮಹಾಸಾಗರದಲ್ಲಿರೋ ನೀರನ್ನೆಲ್ಲ ನಾವು ತೆಗೆದ್ರೆ ಯಾವ ರೀತಿ ಕಾಣುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ, ತಾವಿಲ್ಲಿ ಗಮನಿಸಿ. ಈ ಭಾಗ ಯಾವ ರೀತಿ ಕಾಣುತ್ತೆ ನೋಡಿ. ನಿನ್ನೆ ತರಗತಿಯಲ್ಲಿ ನಾನು ನಮ್ಮ ಪಶ್ಚಿಮ ಕರಾವಳಿ ತೀರ ಮುಳುಗಿದೆ ಅಂತ ಹೇಳ್ತಾ ಇದ್ದೆ, ಇದೆ ಖಂಡಾವರಣ ಪ್ರದೇಶ ಗಮನಿಸಿ. ಹಾಗೆ ಪೂರ್ವ ಕರಾವಳಿ ತೀರ ಮೇಲ್ ಬಂದಿದೆ ಅಂತ ಹೇಳ್ತಾ ಇದ್ದೆ ನಾನು, ಈ ಭಾಗ ಗಮನಿಸಿ ಸ್ನೇಹಿತರೆ. ಹಾಗೆ ಮೊದಲು ಗಂಗಾ ನದಿ ಬಂದು ಸೇರಿದಂತ ಮಖಜಭೂಮಿ ಮತ್ತು ಆ ನೀರು ಎಲ್ಲಿವರೆಗೂ ಬರ್ತಾ ಇತ್ತು ನೋಡಿ ಗಮನಿಸಿ. ಹಿಂದೆ ಈ ಹೊಂಡಗಳು, ಈ ತಗ್ಗು ಪ್ರದೇಶಗಳಲ್ಲಿ ನೀರಿರಲಿಲ್ಲ, ಮಳೆ ನೀರು, ಹಿಮ ಕರಗಿರೋ ನೀರು ಅದೆಲ್ಲ ಬಂದು ಸಂಗ್ರಹ ಆಗಿರೋಂಥ ಪ್ರದೇಶಗಳಿವೆಲ್ಲ. ಈಗ ಈ ತಗ್ಗು ಪ್ರದೇಶಗಳೆಲ್ಲ ಜಲಾವೃತಗೊಂಡಿದೆ, ನೀರಿನಲ್ಲಿ ತುಂಬೋಗಿದೆ ಸ್ನೇಹಿತರೆ. ಈ ರೀತಿ ನೀವು ಇಲ್ಲಿ ಗಮನಿಸಬೇಕು, ಈ ಪ್ರದೇಶದಲ್ಲೆಲ್ಲ ಈಗ ನೀರು ತುಂಬಿದೆ ಸ್ನೇಹಿತರೆ. ಇಲ್ಲಿ ಅರಬ್ಬಿ ಸಮುದ್ರ ಭಾಗ, ಬಂಗಾಳ ಕೊಲ್ಲಿ ಭಾಗ, ಹಿಂದೂ ಮಹಾಸಾಗರ ಭಾಗ ಗಮನಿಸಿ ಇಲ್ಲಿ. ಅದೇ ರೀತಿ ಪರ್ವತಗಳನ್ನ ಗಮನಿಸಿ. ನಾನಾಗ್ಲೇ ಹೇಳ್ದಂಗೆ ಸಿ ಫ್ಲೋ ಸ್ಪ್ರೆಡಿಂಗ್, ಸಾಗರ ತಳ ಬೇರ್ಪಡುವಿಕೆಯಿಂದ ಆದಂತಹ ಪರ್ವತ ಶ್ರೇಣಿಗಳು ನೀರಿನೊಳಗಿರಿದೆಯೇ. ಈ ಭಾಗಗಳು ನೀರಿನೊಳಗೆ ಜಲಾವೃತಗೊಂಡಿರುತ್ತೆ, ನೀರಿನೊಳಗೆ ಮುಳುಗಿರುತ್ತೆ. ಆದ್ರೆ ಅದರ ಮೇಲ್ಭಾಗ ಇರುತ್ತೆ ನೋಡಿ, ಅದರ ನತಿ, ಅದು ಮಾತ್ರ ನೀರಿನ ಮೇಲ್ಭಾಗ ಕಾಣುತ್ತೆ. ಅವೇ ನಮ್ಮ ದ್ವೀಪಗಳು. ಇಲ್ಲಿ ಗಮನಿಸಿ ನೋಡಿ, ಇಲ್ಲಿ ಸೇಂಟ್ ಮೇರಿಸ್ ಭಾಗ ಆಗಿರ್ಬೋದು, ಹಂಗೆ ಲಕ್ಷದ್ವೀಪ್ ದ್ವೀಪಗಳು, ಮಾಲ್ಡೀವ್ಸ್ ದ್ವೀಪಗಳು, ಅದೆಲ್ಲ ಉಗಮವಾಗಿದ್ದು ಯಾವ ರೀತಿ, ಜ್ವಾಲಾಮುಖಿಯಿಂದ ಉಗಮವಾಗಿರೋದು. ಇವೆಲ್ಲ ಜ್ವಾಲಾಮುಖಿಯಿಂದ ಉಗಮವಾಗಿ ಈಗ ಅದು ಯಾವುದೇ ರೀತಿಯಾದ ಜ್ವಾಲಾಮುಖಿ ಇಲ್ಲ. ಸೊ ಈಗ ಅದರ ಮೇಲೆ ಅವಳಗಳೆಲ್ಲ ಬೆಳೆದು ಅವಳ ದ್ವೀಪಗಳಾಗಿದೆ ಸ್ನೇಹಿತರೆ, ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ಭಾಗದಲ್ಲ. ಅದೇ ರೀತಿ ಇವೆಲ್ಲ ಏನಾಗುತ್ತೆ, ನೀರಿನ ಒಳಗಿದ್ರೆ ಅದು ಮುಳುಗಿರುತ್ತೆ, ಅದರ ಮೇಲ್ಭಾಗ, ಅದರ ನತ್ತಿ ಭಾಗ ಏನಾದ್ರು ನೀರಿನ ಮೇಲಿದ್ರೆ ಅದು ದ್ವೀಪಗಳ ರೀತಿ ಕಾಣುತ್ತೆ. ತಾವು ಇಲ್ಲಿ ಗಮನಿಸಿ, ಮಡಗಾಸ್ಕರ್ ಬಳಿ ಇಲ್ಲಿ ಗಮನಿಸಿ, ಸೆಷಲ್ಸ್ ದ್ವೀಪಗಳು ಇವೆಲ್ಲ. ಸೆಷಲ್ಸ್ ದ್ವೀಪಗಳು ಮೇಲ್ಭಾಗ ನೋಡಿ, ನೀರಿನ ಮೇಲ್ಭಾಗ ಇದೆ, ಅದು ಸೆಷಲ್ಸ್ ಅಂತ ದೇಶ. ಈಗ ತಾವು ಕೇಳಿರ್ತಾರ, ವಿಕ್ಟೋರಿಯಾ ರಾಜಧಾನಿ. ಅದೇ ರೀತಿ ಮೊರಿಷಸ್ ಕೇಳಿರ್ತಾರೆ ನೋಡಿ, ಮೊರಿಷಸ್, ಈ ಭಾಗದಲ್ಲಿ ಮೊರಿಷಸ್ ಅಂತ ಹೇಳಿ ದೇಶ ಇದೆ. ಮೊರಿಷಸ್ನ ನಾನು ಏನ್ ಮಾಡ್ತೀನಿ, ಈಗ ಹೈಲೈಟ್ ಮಾಡ್ತೀನಿ ನೋಡಿ ಲೇಸರ್ ಪಾಯಿಂಟರ್ ಮುಖಾಂತರ. ಮೊರಿಷಸ್ ದೇಶ ಇಲ್ಲಿ ಬರುತ್ತೆ, ಅದು ಪೋರ್ಟ್ ಲೂಯಿ ಅದರ ರಾಜಧಾನಿ. ಓಕೆ, ತಾವೆಲ್ಲರೂ ಇದನ್ನು ಗಮನಿಸಬೇಕು. ಹಾಗೆ ಹಲವಾರು ದ್ವೀಪಗಳನ್ನ ತಾವು ಇಲ್ಲಿ ಗಮನಿಸಬಹುದು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ.
ನಾವಿಲ್ಲಿ ನೋಡ್ಬೋದು. ಲೇಸರ್ ಪಾಯಿಂಟರ್ ಮುಖಾಂತರ ಮತ್ತೆ ಇನ್ನೊಂದು ಬಾರಿ ತೋರಿಸ್ತೀನಿ ನೋಡಿ ಯಾವ ರೀತಿ ಪರ್ವತ ಶ್ರೇಣಿಗಳಲ್ಲಿ. ಇದು ಸೆಷಲ್ಸ್ ದೇಶ, ಇಲ್ಲಿ ಈ ಭಾಗ ಮಡಗಾಸ್ಕರ್ ಮೇಲೆ. ಇದು ಮೊರಿಷಸ್ ದೇಶ, ಇಲ್ಲಿ ಪೋರ್ಟ್ ಲೂಯಿ ಅಂತೇಳಿ ರಾಜಧಾನಿ ಕೇಳಿರ್ತೀರ. ಹಂಗೆ ರಿಯೂನಿಯನ್ ದ್ವೀಪಗಳು ಕೇಳಿರ್ತೀರ, ಫ್ರಾನ್ಸಿಗೆ ಸೇರುವಂಥ ರಿಯೂನಿಯನ್ ದ್ವೀಪ. ಸೊ ಇದೆಲ್ಲ ಸಾಗರ ಪರ್ವತಗಳು, ಹಿಂದೂ ಮಹಾಸಾಗರದಲ್ಲಿರುವಂಥ ಪರ್ವತಗಳು. ಅಂದರೆ ಯಾವಾಗ ವಿಕಾಸ ಆದ್ವು ಇವೆಲ್ಲ? ಭಾರತ ಆಫ್ರಿಕಾ, ಮಡಗಾಸ್ಕರ್, ಅಂಟಾರ್ಟಿಕಾ, ಆಸ್ಟ್ರೇಲಿಯಾದಿಂದ ಬೇರ್ಪಡ್ತಲ್ಲ, ಉತ್ತರಕ್ಕೆ ಚಲನೆ ಆಯ್ತಲ್ಲ, ಆಗ ಈ ಪರ್ವತ ಶ್ರೇಣಿಗಳೆಲ್ಲ ನೀರಿನೊಳಗೆ ಉಗಮವಾಗಿರೋದು. ಈಗೆಲ್ಲ ನೀರೊಳಗಿದೆ, ಅದರ ನತಿ ಭಾಗ ಮಾತ್ರ ಮೇಲ್ ಬಂದಾಗ ಅದು ದ್ವೀಪಗಳು. ಇದನ್ನು ನಾವು ಜ್ವಾಲಾಮುಖಿ ದ್ವೀಪಗಳೆಂದು ಕರೆಯುತ್ತೇವೆ ಸ್ನೇಹಿತರೆ. ಸೊ ಇನ್ನೊಂದು ಚಿತ್ರ ತೋರಿಸ್ತೀನಿ ನಾನು ನಿಮಗೆ, ಇದನ್ನು ಗಮನಿಸಿ. ಈಗ ಎರಡು ಶಿಲಾಫಲಕಗಳು ಒಂದಕ್ಕೊಂದು ಅಪ್ಪಳಿಸಿದಾಗ, ಒಂದು ಶಿಲಾಫಲಕ ಇನ್ನೊಂದು ಶಿಲಾಫಲಕಕ್ಕೆ ಅಪ್ಪಳಿಸಿದಾಗ ನೋಡಿ ಏನಾಗುತ್ತೆ, ಜಾಸ್ತಿ ಸಾಂದ್ರತೆ ಇರುವಂತಹ ಶಿಲಾಫಲಕ ಮುಳುಗುತ್ತೆ. ಜಾಸ್ತಿ ಸಾಂದ್ರತೆ ಇರುವಂತಹ ಶಿಲಾಫಲಕ ಮುಳುಗ್ತಾ ಇದೆ ನೋಡಿ, ಇನ್ನೊಂದರ ಕೆಳಗಡೆ ಹೊರಟೋಗ್ತಾ ಇದೆ. ಹಿಂಗೆ ಜಾಸ್ತಿ ಸಾಂದ್ರತೆ ಇರೋದ್ರಿಂದ ಒದ್ದು ಒಳಗೋಗ್ತಾ ಇದೆ. ಆ ಸಾಂದ್ರತೆಯಿಂದ ಒಳಗೆ ಹೋದಾಗ ಏನಾಗುತ್ತೆ ನೋಡಿ, ಈ ರೀತಿ ಮುಳುಗಡೆ ಆಗ್ತಾ ಇದೆ ನೋಡಿ. ಯಾವಾಗ ಈ ರೀತಿ ಅದು ಮುಳುಗಡೆ ಆಗುತ್ತೆ, ಕೆಳಗಡೆಯಿಂದ ಅದು ಕರಗಿ ಮ್ಯಾಗ್ಮಾ ಶಿಲಾಪಾಕ ಆಗಿ ಮೇಲ್ ಬರ್ತಾ ಇದೆ ನೋಡಿ. ಶಿಲಾಪಾಕ ಆಗಿ ಮೇಲ್ ಬಂದು ನೋಡಿ, ಗಮನಿಸಿ ಇದನ್ನ, ಮೇಲ್ ಬಂದು ಜ್ವಾಲಾಮುಖಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಜ್ವಾಲಾಮುಖಿಯಾಗಿ ನಮ್ಗೆ ಎಲ್ಲ ದ್ವೀಪಗಳೆಲ್ಲ ಗಮನಿಸಬಹುದು ತಾವೆಲ್ಲರೂ. ಯಾವ ರೀತಿ ಎರಡು ಶಿಲಾಫಲಕಗಳು, ಒಂದು ಶಿಲಾಫಲಕ ಈ ತರ ಮುಳುಗ್ತಾ ಇದೆ, ಯಾಕೆಂದ್ರೆ ಸಾಂದ್ರತೆ ಜಾಸ್ತಿ ಅದರದ್ದು. ಇನ್ನೊಂದು ಕಡೆ ನೋಡಿ ಈ ರೀತಿ ಜ್ವಾಲಾಮುಖಿ ದ್ವೀಪಗಳಾಗ್ತಾ ಇದೆ, ಮಡಚುವಿಕೆಯಿಂದ ದ್ವೀಪಗಳಾಗ್ತಾ ಇದೆ. ಮಡಚುವಿಕೆ ಅಂದ್ರೇನು? ಇಲ್ಲಿರುವಂತ ಮಣ್ಣು, ಸಾಗರದಡಿ ಇರುವಂತ ಮಣ್ಣು ಒತ್ತಡಕ್ಕೆ ಮಣ್ಣದು ಈ ತರ ಮಡಚುತ್ತೆ. ಅದನ್ನ ನಾವು ಮಡಚುವಿಕೆಯಿಂದ ಆಗುವಂತ ದ್ವೀಪಗಳು ಅಂತ ಹೇಳಿ ಕರಿತೀವಿ. ಫೋಲ್ಡಿಂಗ್ ಇಂದ ಆಗುವಂತ ಐಲ್ಯಾಂಡ್ಸ್, ಫೋಲ್ಡೆಡ್ ಐಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಇದು ಒಂದು ರೀತಿ ದ್ವೀಪಗಳು ಫಾರ್ಮ್ ಆಗುತ್ತೆ. ಸೊ ನಮ್ಮ ಕರಾವಳಿ ತೀರದಲ್ಲಿ, ಜಪಾನ್ ಕರಾವಳಿ ತೀರದಲ್ಲಿ ಇದು ತುಂಬಾ ಆಗುತ್ತೆ. ಫಿಲಿಪೀನ್ಸ್ ಕರಾವಳಿ ತೀರದಲ್ಲಿ ಆಗಿದೆ. ಇಂಡೋನೇಷ್ಯಾ ಕರಾವಳಿ ತೀರದಲ್ಲಿ 17,000 ದ್ವೀಪಗಳು ಇದೇ ರೀತಿ ವಿಕಾಸಗೊಂಡಿರೋದು. ತಾವು ಎಲ್ಲರಿಗೂ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಕೇಳಿರ್ತೀರ, ಪೆಸಿಫಿಕ್ ಅಗ್ನಿವೃತ್ತ. ಆ ಪೆಸಿಫಿಕ್ ಅಗ್ನಿವೃತ್ತದ ಸುತ್ತ ಈ ರೀತಿ ಒಂದು ಶಿಲಾಫಲಕ ಇನ್ನೊಂದು ಶಿಲಾಫಲಕಕ್ಕೂ ಹೋಗಿ ಅಪ್ಪಳಿಸಿ ಅದರ ಮುಳುಗಡೆಯಾಗಿ ಅದರಿಂದ ನಮಗೆ ದ್ವೀಪ ರಾಷ್ಟ್ರಗಳು ಎಲ್ಲ ವಿಕಾಸಗೊಂಡಿದೆ ಸ್ನೇಹಿತರೆ. ಯಾವಾಗ ಈ ಭಾಗ ಮುಳುಗಡೆ ಆಗ್ತಾ ಇದೆ, ಈ ಭಾಗದಲ್ಲಿ ಟ್ರೆಂಚ್, ಸಾಗರ ತಗ್ಗು ಫಾರ್ಮ್ ಆಗುತ್ತೆ ಸ್ನೇಹಿತರೆ. ನಾನು ತೋರಿಸ್ತಾ ಇದ್ದೆ ನೋಡಿ, ಯಾಕೆಂದ್ರೆ ಒಂದು ಶಿಲಾಫಲಕ ಇನ್ನೊಂದು ಶಿಲಾಫಲಕದೊಳಗೆ ಹೋಗ್ತಾ ಇರೋದ್ರಿಂದ ಈ ಪ್ರದೇಶದಲ್ಲಿ ಸಾಗರ ತಗ್ಗು, ಟ್ರೆಂಚ್ ವಿಕಾಸಗೊಳ್ಳುತ್ತೆ. ನಾ ಅದನ್ನ ಒಂದು ಬರೆದು ತೋರಿಸ್ತೀನಿ ನೋಡಿ. ಇದು ಟ್ರೆಂಚ್ ಭಾಗ, ಇದು ಟ್ರೆಂಚ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಸ್ಪೆಲ್ಲಿಂಗ್ ಬರ್ದಿದ್ದೀನಿ. ಇಲ್ಲಿ ಟ್ರೆಂಚ್ ಫಾರ್ಮ್ ಆಗುತ್ತೆ, ತಾವು ಇದನ್ನ ಗಮನಿಸಿ. ಮತ್ತೆ ಇಲ್ಲೊಂದ್ಸತಿ ನೋಡಿ ಸ್ನೇಹಿತರೆ, ಇದು ಭೂಮಿ ಒಳಗೆ ಹೋಗ್ತಾ ಇದೆಯಲ್ಲ, ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಒಳಗೆ ಹೋಗಿ ಅಲ್ಲೆಲ್ಲ ಶಿಲಾಪಾಕ ಆಗಿ ಕರಗಿ ಮೇಲ್ ಬರ್ತಾ ಇದೆ ನೋಡಿ, ಮೇಲಿಗೆ. ಭೂಮಿ ಒಳಗಿಂದ ಯಾವ ರೀತಿ ಜ್ವಾಲಾಮುಖಿ ಆಗುತ್ತೆ ಅಂತ ನಾವು ಇಲ್ಲಿ ಗಮನಿಸಬೇಕು. ತಾವಿಲ್ಲಿ ಗಮನಿಸಿ, ಯಾವ ರೀತಿ ಎಲ್ಲ ಮ್ಯಾಗ್ಮಾ ಕರಗಿ ಮ್ಯಾಗ್ಮಾ ಮೇಲ್ ಬರ್ತಾ ಇದೆ ನೋಡಿ, ಕಲ್ಲು ಕರಗಿ ಮ್ಯಾಗ್ಮಾ ಆಗಿ ಮೇಲ್ ಬರ್ತಾ ಇದೆ. ಅದನ್ನು ತಾವಿಲ್ಲಿ ಗಮನಿಸಬೇಕು, ಯಾವ ರೀತಿ ಮ್ಯಾಗ್ಮಾ ಮೇಲಕ್ಕೆ ಬರ್ತಾ ಇದೆ, ದ್ವೀಪಗಳಾಗ್ತಾ ಇದೆ. ನೋಡಿದ್ರ ಎಷ್ಟೊಂದು ರೀತಿ ದ್ವೀಪಗಳಾಗ್ತಾ ಇದೆ, ಜ್ವಾಲಾಮುಖಿ ದ್ವೀಪಗಳಂತ ಕರಿತೀವಿ ನಾವು ಇದನ್ನ. ಓಕೆ, ಇದು ಜಪಾನ್ ಗಮನಿಸಿ. ಪೆಸಿಫಿಕ್ ಮಹಾಸಾಗರದಲ್ಲಿ ಯು ಕ್ಯಾನ್ ಸಿ ಪೆಸಿಫಿಕ್ ಶಿಲಾಫಲಕ ಹೋಗಿ ಯುರೇಷಿಯನ್ ಶಿಲಾಫಲಕ ಅಪ್ಪಳಿಸಿದಾಗ ಪೆಸಿಫಿಕ್ ಶಿಲಾಫಲಕ ಮುಳುಗಡೆ ಆಗಿದೆ, ಸಬ್ಡಕ್ಷನ್ ಆಗಿದೆ ನೋಡಿ. ಇಲ್ಲಿ ಟ್ರೆಂಚ್ ಗಮನಿಸಿ, ಟ್ರೆಂಚ್ ಈ ರೀತಿ ಒಳಗೊಳ್ಳುತ್ತೆ. ಆಗ ಏನಾಗುತ್ತೆ, ಇದೆಲ್ಲ ಕರಗಿ ಮ್ಯಾಗ್ಮಾ ಆಗಿ ಜ್ವಾಲಾಮುಖಿ ಆಗಿ ಬರ್ತಾ ಇದೆ ನೋಡಿ. ಅದಕ್ಕೆ ಜಪಾನ್ನಲ್ಲಿ, ಇಂಡೋನೇಷ್ಯಾದಲ್ಲಿ, ಫಿಲಿಪೀನ್ಸ್ ಅಲ್ಲಿ ಅಷ್ಟು ಜ್ವಾಲಾಮುಖಿ ಆಗೋದು. ಹಂಗೆ ಭೂಕಂಪಗಳಾಗೋದು, ಯಾಕೆಂದ್ರೆ ಒಂದು ಶಿಲಾಫಲಕ ಇನ್ನೊಂದು ಶಿಲಾಫಲಕಕ್ಕೆ ಘರ್ಷಣೆ ಆದಾಗ ಏನಾಗುತ್ತೆ, ಭೂಕಂಪಗಳಾಗುತ್ತೆ. ನೀರಿನೊಳಗೆ ಭೂಕಂಪ ಆದ್ರೆ ಏನಾಗುತ್ತೆ, ಸುನಾಮಿ. ಈಗ ಇತ್ತೀಚೆಗೆ ನೀವು ಜಪಾನ್ನಲ್ಲಿ ಭೂಕಂಪ ಆಗಿದ್ದು ಕೇಳಿದ್ರಿ, ಇಂಡೋನೇಷ್ಯಾದಲ್ಲಿ ಭೂಕಂಪ ಆಗಿದ್ದು ಕೇಳಿದ್ರಿ, ಜಪಾನ್ನಲ್ಲಿ ಸುನಾಮಿ ಬಗ್ಗೆ ಕೇಳಿದ್ರಿ. ಇದೆಲ್ಲ ಈ ರೀತಿ ಸಂಭವಿಸುತ್ತೆ ಸ್ನೇಹಿತರೆ. ಇದೆಲ್ಲ ಆಗದಲ್ಲಿ ಪೆಸಿಫಿಕ್ ಅಗ್ನಿವೃತ್ತ, ತಾವಿಲ್ಲಿ ಗಮನಿಸಿ. ಪೆಸಿಫಿಕ್ ಅಗ್ನಿವೃತ್ತ ಈ ರೀತಿ ಸೌತ್ ಅಮೆರಿಕಾದ ಚಿಲೆ ದೇಶದಿಂದ ಹಿಡಿದು ಇಲ್ಲಿಂದ ನೋಡಿ, ಗಮನಿಸಿ. ಇಲ್ಲಿ ಆಂಡೀಸ್ ಪರ್ವತ ಈ ಭಾಗ ಗಮನಿಸಿ, ಹಂಗೆ ರಾಕೀಸ್ ಪರ್ವತ ಗಮನಿಸಿ, ಇಲ್ಲಿ ಅಲೂಷನ್ ದ್ವೀಪಗಳು, ಇಲ್ಲಿ ಜಪಾನ್ ಕುರೇಲ್ ದ್ವೀಪಗಳು, ಇಲ್ಲಿ ಗಮನಿಸಿ ಮರಿಯಾನಾ ಟ್ರೆಂಚ್ ಗಮನಿಸಿ, ಹಂಗೆ ಫಿಲಿಪೀನ್ಸ್ ದೇಶ ಈ ಭಾಗ, ಮತ್ತು ಇಂಡೋನೇಷ್ಯಾ ಮತ್ತು ನ್ಯೂಜಿಲೆಂಡ್ ಅವರೆಗೂ ಬರುತ್ತೆ. ಇದನ್ನು ನಾವು ಪೆಸಿಫಿಕ್ ಅಗ್ನಿವೃತ್ತ ಅಂತ ಕರಿತೀವಿ. ಪೆಸಿಫಿಕ್ ರಿಂಗ್ ಆಫ್ ಫೈರ್, ಇಲ್ಲಿ ನೋಡಿ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತೇಳಿ ಕರಿತೇವೆ. ಅಗ್ನಿವೃತ್ತ ಇದು ಎಷ್ಟು ಕಿಲೋಮೀಟರ್ ಇದೆ? 40,000 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇದು 40,000 ಕಿಲೋಮೀಟರ್. ಎಲ್ಲಿಂದ ಎಲ್ಲಿಗೆ? ಇಲ್ಲಿಂದ ಹಿಡಿದು 40,000 ಕಿಲೋಮೀಟರ್ ಇದೆ.
500 ಕಿಲೋಮೀಟರ್ ಅಗಲ ಇದೆ ಸ್ನೇಹಿತರೆ. 500 ಕಿಲೋಮೀಟರ್ಸ್ ಬಿಡುತ್ತೆ, ಇದರ ಬಿಡುತ್ತೆ 500 ಕಿಲೋಮೀಟರ್ ಅಗಲ. ನೋಡಿ ಇದು ಈ 500 ಕಿಲೋಮೀಟರ್ ಅಗಲ ಇದೆ. 500 ಕಿಲೋಮೀಟರ್ ಅಗಲ ಇರುತ್ತೆ. ಇದರ ಅಗಲ 40,000 ಕಿಲೋಮೀಟರ್ ಉದ್ದ ಲೆಂತ್ ಇದಿಷ್ಟು ಸೇರಿ ಸರ್ಕಮ್ ಪೆಸಿಫಿಕ್ ಅಂತ ಕರೀತಾರೆ. ಸರ್ಕಮ್ ಪೆಸಿಫಿಕ್ ರಿಂಗ್. ಸೊ ಇಲ್ಲಿ ಏನು ಗಮನಿಸಬೇಕು ನೀವು ಅಂದರೆ, ಜಗತ್ತಿನ 68% ಅಷ್ಟು ಜ್ವಾಲಾಮುಖಿ ಇಲ್ಲೇ ಆಗುತ್ತೆ. 68 to 70%, 68ರಿಂದ 70% ಅಷ್ಟು ಜ್ವಾಲಾಮುಖಿ ಈ ಭಾಗದಲ್ಲೇ ಸಂಭವಿಸುತ್ತೆ. ಓಕೆ, ಆದರೆ ಅಲ್ಲಿ ಜ್ವಾಲಾಮುಖಿ ಅಲ್ಲದೆ 90% ಅಷ್ಟು ಭೂಕಂಪಗಳು ಕೂಡ ಇಲ್ಲೇ ಆಗುತ್ತೆ. ಜಗತ್ತಿನ 90% ಅಷ್ಟು ಭೂಕಂಪಗಳು ಸಹ ಇಲ್ಲೇ ಸಂಭವಿಸುತ್ತೆ. ಪೆಸಿಫಿಕ್ ಅಗ್ನಿವೃತ್ತ ಸುತ್ತ. ಯಾಕೆ ಈ ತರ ಆಗುತ್ತೆ? ಯಾಕೆಂದ್ರೆ ಪೆಸಿಫಿಕ್ ಶಿಲಾಫಲಕ ಏನಿದೆ ಅದು ಉತ್ತರ ಅಮೆರಿಕದ ಜೊತೆಗೆ ಅಪ್ಪಳಿಸ್ತಾ ಇದೆ. ಈ ಭಾಗದಲ್ಲಿ ನೋಡಿ, ಈ ಭಾಗ ಪೆಸಿಫಿಕ್ ಅಗ್ನಿವೃತ್ತ ಈ ಭಾಗಕ್ಕೆ ಹೋಗ್ತಾ ಇದೆ. ಹಿಂಗೆ ಇಲ್ಲಿ ಒಂದು ಪಕ್ಕ ಒಂದು ಸರಿತಾ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕ ಶಿಲಾಫಲಕ ಇದೆ, ಕೋಕೋಸ್ ಪ್ಲೇಟ್ ಅಂತ ಕರೀತಾರೆ ಇದನ್ನ. ಕೋಕೋಸ್ ಪ್ಲೇಟ್ ಇದು ಉತ್ತರ ಅಮೆರಿಕದ ಜೊತೆ ಘರ್ಷಣೆ ಆಗ್ತಾ ಇದೆ ನೋಡಿ. ಹಂಗೆ ಇಲ್ಲಿ ನಾಸ್ಕಾ ಶಿಲಾಫಲಕ ಅಂತ ಇದೆ ನೋಡಿ, ನಾಸ್ಕಾ. ಅಂದ್ರೆ ಪೆಸಿಫಿಕ್ ಶಿಲಾಫಲಕದ ಸುತ್ತ ಹಲವಾರು ಚಿಕ್ಕ ಚಿಕ್ಕ ಶಿಲಾಫಲಕಗಳಿದೆ, ಹಂಗೆ ದೊಡ್ಡ ಶಿಲಾಫಲಕಗಳು ಇದೆ. ಇಲ್ಲಿ ನಾಸ್ಕಾ ಶಿಲಾಫಲಕ ಹೋಗಿ ದಕ್ಷಿಣ ಅಮೆರಿಕ ನೋಡಿ, ದಕ್ಷಿಣ ಅಮೆರಿಕ ಶಿಲಾಫಲಕಕ್ಕೂ ಅಪ್ಪಳಿಸ್ತಾ ಇದೆ, ಗಮನಿಸಿ. ನಾಸ್ಕಾ ಮತ್ತು ದಕ್ಷಿಣ ಅಮೆರಿಕ ಶಿಲಾಫಲಕ, ಹಂಗೆ ಕೋಕೋಸ್ ಮತ್ತು ಉತ್ತರ ಅಮೆರಿಕ, ಪೆಸಿಫಿಕ್ ಮತ್ತು ಉತ್ತರ ಅಮೆರಿಕ, ಪೆಸಿಫಿಕ್ ಮತ್ತು ಯುರೇಷಿಯನ್ ಶಿಲಾಫಲಕ, ಇಲ್ಲಿ ಯುರೇಷಿಯನ್ ಶಿಲಾಫಲಕ ಈ ರೀತಿ. ಹಂಗೆ ಈ ಕಡೆ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಇದು ಭಾರತ ಮತ್ತು ಆಸ್ಟ್ರೇಲಿಯಾ ಭಾಗ, ಇಂಡೋ ಆಸ್ಟ್ರೇಲಿಯಾ ಅಂತ ಕರಿತೀವಿ. ಹಲವಾರು ಶಿಲಾಫಲಕಗಳ ಜೊತೆಗೆ ಘರ್ಷಣೆ ಆಗ್ತಾ ಇದೆ, ಅದರದ್ದು ಪೆಸಿಫಿಕ್. ಆ ಕಾರಣದಿಂದ ಪೆಸಿಫಿಕ್ ಅಗ್ನಿವೃತ್ತ ಅಂತ ಹೇಳಿ ಕರಿತೀವಿ ನಾವು. ಈ ಜಾಗದಲ್ಲಿ ಸ್ನೇಹಿತರೆ ಈಗ 50 ಜಾಗೃತ ಜ್ವಾಲಾಮುಖಿಗಳಿದೆ. ಈಗ ಈ ಕ್ಷಣ 50 ಆಕ್ಟಿವ್ ವಾಲ್ಕಿನೋಸ್ಗಳಿದೆ. ಜಾಗೃತ ಜ್ವಾಲಾಮುಖಿ, ಆಕ್ಟಿವ್ ಜ್ವಾಲಾಮುಖಿಗಳೆಷ್ಟಿದೆ? 50 ಇದೆ ಇವಾಗ. ಓಕೆ, ಗಮನಿಸಿ ಅದನ್ನ. 50 ಜಾಗೃತ ಜ್ವಾಲಾಮುಖಿಗಳು ಈ ಸುತ್ತಮುತ್ತ ಎಷ್ಟು ಸಿಗುತ್ತೆ ನಮಗೆ ಇವತ್ತಿನ ದಿವಸ. ಸೊ ಪೆಸಿಫಿಕ್ ಅಗ್ನಿವೃತ್ತದಿಂದನೂ ದ್ವೀಪಗಳ ವಿಕಾಸಗೊಳ್ಳುತ್ತೆ. ಸೊ ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ದ್ವೀಪಗಳ ವಿಕಾಸ ಮತ್ತು ಭಾರತದಲ್ಲಿರೋ ದ್ವೀಪಗಳ ಬಗ್ಗೆನೂ ಸಹ ನಾನು ಚರ್ಚೆ ಮಾಡಿದ್ದೇನೆ. ಮುಂದೆ ನೋಡಿ, ಈ ಪೆಸಿಫಿಕ್ ಅಗ್ನಿವೃತ್ತ ಸುತ್ತ ಎಲ್ಲೆಲ್ಲಿ ಸಾಗರ ತಗ್ಗುಗಳಿದೆ ಅದನ್ನು ಸಹ ನಾನು ಈ ಚಿತ್ರದಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಇದನ್ನ ನೀವು ಗಮನಿಸಿ ನಿಮ್ಮ ಅಟ್ಲಸ್ನಲ್ಲಿ. ನಾನು ಹೇಳಿದೆ, ಒಂದು ಶಿಲಾಫಲಕ ಇನ್ನೊಂದು ಶಿಲಾಫಲಕ ಅಪ್ಪಳಿಸಿದಾಗ ಜಾಸ್ತಿ ಸಾಂದ್ರತೆ ತೆಗೆದು ಮುಳುಗಡೆ ಆಗುತ್ತೆ. ಅವಾಗ ಅದ್ರ ಮಧ್ಯ ನಮಗೆ ಟ್ರೆಂಚ್ ಫಾರ್ಮ್ ಆಗುತ್ತೆ ಇಲ್ಲಿ ಈ ರೀತಿ. ಓಕೆ, ಗಮನಿಸಿ ಅದನ್ನು. ನೆಕ್ಸ್ಟ್, ಸಂಚಯನದಿಂದ ಆಗುವಂತ ದ್ವೀಪಗಳು. ಸಂಚಯನ ಅಂದ್ರೆ ನದಿಗಳು ಬಂದು ಮಖಜ ಭೂಮಿ ನೋಡಿ, ಒಂದು ನದಿ ಇದೆ, ಆ ನದಿ ಬಂದು ನೋಡಿ ಈ ತರ ಮಖಜ ಭೂಮಿಯನ್ನು ನಿರ್ಮಿಸ್ತಾ ಇದೆ ನೋಡಿ. ಹಲವಾರು ಚಿಕ್ಕ ಚಿಕ್ಕ ನದಿಗಳಾಗಿ ಅದು ವಿಂಗಡಣೆ ಆಗ್ತಾ ಇದೆ ನೋಡಿ. ಅದು ತಂದಂತ ಮೆಕ್ಕಲ್ಲು ಮಣ್ಣು ನೋಡಿ ಯಾವ ರೀತಿ ಸಂಚಯನ ಆಗ್ತಾ ಇದೆ ನೋಡಿ. ಕರಾವಳಿ ತೀರದಲ್ಲಿ ಎಷ್ಟೋ ಪುಟ್ಟ ದ್ವೀಪಗಳೆಲ್ಲ ಕಾಣುತ್ತೆ ನಿಮಗೆ, ಈ ರೀತಿ ದ್ವೀಪಗಳೆಲ್ಲ ಕಾಣುತ್ತೆ. ಇವಾಗ ಗಂಗಾ ಡೆಲ್ಟಾ ನೋಡಿದಿರ, ಗಂಗಾ ಡೆಲ್ಟಾ ಅತಿ ದೊಡ್ಡ ಜಲನಯನ ಪ್ರದೇಶ, ಅಂದ್ರೆ ಅದರ ಮಖಜ ಭೂಮಿ, ತ್ರಿಕೋನಾಕಾರದ ಮಖಜ ಭೂಮಿ. ಗಮನಿಸಿ, ಆ ನದಿ ಬಂದು ಈ ರೀತಿ ಮ್ಯಾಚ್ ಸಿಂಬಲ್ ಇದೆ ನೋಡಿ, ಡೆಲ್ಟಾ, ಅದರ ಆಕಾರ ಪಡಿತಾ ಇದೆ. ಆ ನದಿ ತ್ರಿಕೋನಾಕಾರದ ಮಖಜ ಭೂಮಿಯನ್ನು ಗಮನಿಸಿ. ತ್ರಿಕೋನ ಅಂದ್ರೆ 3 ಕಡೆ ಇರೋದು ಅಂತ ಮಖಜ ಭೂಮಿ. ಇದು ತ್ರಿಕೋನಾಕಾರದ ಮಖಜ ಭೂಮಿ. ಗಮನಿಸಿ ಸ್ನೇಹಿತರೆ ಯಾವ ರೀತಿ. ಇದೆಲ್ಲ ದ್ವೀಪಗಳು, ಇದನ್ನ ನಾವು ಸಂಚಯನ ದ್ವೀಪಗಳು ಅಂತ ಕರಿತೀವಿ. ಇದೆಲ್ಲಿ ಸಿಗುತ್ತೆ? ಕರಾವಳಿ ತೀರದಲ್ಲಿ ಸಿಗುತ್ತೆ. 1. 2, ನದಿಗಳು ಬೆಟ್ಟದಿಂದ ಇಳಿದಾಗ, ಬೆಟ್ಟಗುಡ್ಡ ಪ್ರದೇಶದಲ್ಲಿ ರಭಸವಾಗಿ ಮಣ್ಣು ಕಲ್ಲಿನ ಸಾಗಿಸಿ ಅದು ಬೆಟ್ಟದಿಂದ ಇಳಿದು ಮೈದಾನಕ್ಕೆ ಬಂದಾಗ, ಅಂದ್ರೆ ನಮ್ಮ ಬ್ರಹ್ಮಪುತ್ರ ನದಿ ನೋಡಿ, ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶದಿಂದ ಇಳಿತಿದಂಗೆ ಏನಾಗುತ್ತೆ, ಅದ್ರ ಮಣ್ಣನ್ನ ಸಂಚಯನ ಮಾಡಕ್ಕೆ ಶುರು ಮಾಡುತ್ತೆ. ಅವಾಗ ಆಗಿರೋದೇ ಮಾಜುಲಿ ದ್ವೀಪ. ಮಾಜುಲಿ ಎಲ್ಲಿದೆ? ಅಸ್ಸಾಂನಲ್ಲಿದೆ. ಇದು ಅತಿ ದೊಡ್ಡ ನದಿ ದ್ವೀಪ, ರಿವರೈನ್ ಐಲ್ಯಾಂಡ್ ಸ್ನೇಹಿತರೆ. ಓಕೆ, ಎಲ್ಲರೂ ಗಮನಿಸಿ, ಅತಿ ದೊಡ್ಡ ರಿವರೈನ್ ಐಲ್ಯಾಂಡ್ ಯಾವುದು ಅಂತ ಕೇಳ್ತಾರೆ ಪರೀಕ್ಷೆನಲ್ಲಿ. ಸೊ ಅದನ್ನ ನಾನಿಲ್ಲಿ ಬರೀತಾ ಇದ್ದೀನಿ, ನದಿಯ ದ್ವೀಪ. ಅದನ್ನು ಬರೀತಿದೆ ನಿಮಿಷ. ಇಲ್ಲಿ ಬರೀತಿದೆ ನೋಡಿ, ರಿವರೈನ್. ಸ್ಪೆಲ್ಲಿಂಗ್ ಗಮನಿಸಿ, ರಿವರೈನ್ ಐಲ್ಯಾಂಡ್ ಯಾವುದು? ಅತಿ ದೊಡ್ಡ, ಜಗತ್ತಿನ ಅತಿ ದೊಡ್ಡ ರಿವರೈನ್ ಐಲ್ಯಾಂಡ್ ಯಾವುದು? ಮಾಜುಲಿ. ಅದನ್ನ ನೀವು ಇವತ್ತೇ ನಿಮ್ಮ ಅಟ್ಲಾಸ್ನಲ್ಲಿ ಹುಡುಕಿ ಸ್ನೇಹಿತರೆ. ಅಸ್ಸಾಂ ರಾಜ್ಯದಲ್ಲಿ, ಅಪ್ಪರ್ ಅಸ್ಸಾಂ ಅಂದ್ರೆ ಅಸ್ಸಾಂದು ಅರುಣಾಚಲ್ ಗಡಿ ಹತ್ರ ಬರುತ್ತೆ ಮಾಜುಲಿ ದ್ವೀಪ. ತಾವು ತಪ್ಪದೇ ಇದನ್ನು ಗಮನಿಸಿ. ನೆಕ್ಸ್ಟ್ ಇಲ್ಲಿ ಗಮನಿಸಿ ಸ್ನೇಹಿತರೆ, ಇದು ನಮ್ಮ ಕರಾವಳಿ ತೀರ. ಅಲ್ಲಿ ನಮಗೆ ಹಲವಾರು ದ್ವೀಪಗಳಿದೆ ಅಂತ ಹೇಳಿದೆ ನಾನಾಗ್ಲೇ. 1382 ದ್ವೀಪಗಳಿದೆ. ಅದರಲ್ಲಿ ಮುಖ್ಯವಾಗಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಒಂದು ಗುಂಪು. ಇಲ್ಲಿ 572 ದ್ವೀಪಗಳು ಬರುತ್ತೆ.
572 ದ್ವೀಪಗಳು ಅಂಡಮಾನ್ ಭಾಗದಲ್ಲಿ ಬರುತ್ತೆ. ಹಂಗೆ ಲಕ್ಷದ್ವೀಪಲ್ಲಿ 36 ದ್ವೀಪಗಳಿದೆ ಸ್ನೇಹಿತರೆ. ಇಲ್ಲಿ 36 ದ್ವೀಪಗಳಿದೆ ಇಲ್ಲಿ ನಮಗೆ. ಓಕೆ, ಇದನ್ನು ಗಮನಿಸಬೇಕು ತಾವೆಲ್ಲರೂ. ಸೊ ಲಕ್ಷದ್ವೀಪಲ್ಲಿದೆ, ಭಾರತದ ನೈಋತ್ಯ ಭಾಗದಲ್ಲಿದೆ, ಸೌತ್ ವೆಸ್ಟ್. ಲಕ್ಷದ್ವೀಪ್ ಸಿ ಇಂದ ಬೇರ್ಪಟ್ಟಿದೆ, ಭಾರತದಿಂದ ಲಕ್ಷದ್ವೀಪ್ ಸಿ ಇಂದ ನೋಡಿ ಇಲ್ಲಿ ಬೇರ್ಪಡುತ್ತೆ. ಹಂಗೆ ಅಂಡಮಾನ್ ನಿಕೋಬಾರ್ ಭಾಗ ಎಲ್ಲಿ ಬರುತ್ತೆ ನೋಡಿ, ಬೇ ಆಫ್ ಬೆಂಗಾಲ್ ಮತ್ತು ಅಂಡಮಾನ್ ಸಿ ಮಧ್ಯೆ ಬರುತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ನಾ ಇದನ್ನ ಗಮನಿಸಿ ಸ್ನೇಹಿತರೆ, ಅಂಡಮಾನ್ ನಿಕೋಬಾರ್ ಭಾಗಗಳೇನಿದೆ ಅದು ನಮ್ಮ ಅರಕನ್ಯೋಮ ಎಂಬ ಪರ್ವತ ಇದೆ ನೋಡಿ, ಈಶಾನ್ಯ ಹಿಮಾಲಯ ಮತ್ತು ಅರಕನ್ಯೋಮ ಪರ್ವತಗಳ ಮುಂದುವರೆದ ಭಾಗ ಇದು. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಈಶಾನ್ಯ ಹಿಮಾಲಯ ಮತ್ತು ಅರಕನ್ಯೋಮ ಪರ್ವತಗಳು ಏನಿದೆ ಮಯನ್ಮಾರ್ನಲ್ಲಿ, ಅದರ ಮುಂದುವರೆದ ಭಾಗಗಳು ಇವೆಲ್ಲ. ಅದೀಗ ಸಾಗರ ಮಟ್ಟ ಹೆಚ್ಚಾಗ್ತಾರದಿಂದ ಎಲ್ಲ ಕರಾವಳಿ ತೀರದಲ್ಲೆಲ್ಲ ಸುತ್ತಮುತ್ತ ಪ್ರದೇಶದಲ್ಲಿ ನೀರು ತುಂಬಿಕೊಂಡು ಇವಾಗ ಅದೆಲ್ಲ ದ್ವೀಪಗಳಾಗಿದೆ ಸ್ನೇಹಿತರೆ. ಅದನ್ನ ನೋಡೋಣ ಮುಂದಕ್ಕೆ. ತಾವಿಲ್ಲಿ ಗಮನಿಸಿ, ಮುಂದಕ್ಕೆ ನಮಗಿರೋದು ಕೃತಕ ದ್ವೀಪಗಳು. ಕೃತಕ ದ್ವೀಪ ಅಂದ್ರೆ ಏನು? ಕೃತಕ ಅಂದ್ರೆ ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್. ಹೇಳಿದೆ ಇದು ದುಬೈನ ಪಾಮ್ ಐಲ್ಯಾಂಡ್ಸ್ ಸ್ನೇಹಿತರೆ. ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋದು ದುಬೈನಲ್ಲಿ ಈ ತರ ಪಾಮ್ ಮರದ ರೀತಿ, ಪಾಮ್ ಟ್ರೀ ರೀತಿ ದ್ವೀಪಗಳನ್ನ ನಿರ್ಮಿಸಿ ಅಲ್ಲೆಲ್ಲ ಕಟ್ಟಡಗಳನ್ನ ಕಟ್ಟಿದ್ದಾರೆ ಈಗ. ಇದು ಕೃತಕ ದ್ವೀಪ ಇದು. ಓಕೆ, ಇದನ್ನು ಗಮನಿಸಿ. ಅದೇ ತರ ಭಾರತದಲ್ಲಿ ಹೇಳಿದಲ್ಲಾಗ್ಲೇ ವಿಲಿಂಗ್ಡನ್ ಐಲ್ಯಾಂಡ್ ಅಂತ ಒಂದು ದ್ವೀಪ ಇದೆ, ಕೊಚ್ಚಿ ನಲ್ಲಿ ಬರುತ್ತೆ ಅದು ನೋಡಿ, ಇಲ್ಲಿ ಕೊಚ್ಚಿ ನಗರ, ಇಲ್ಲಿ ವಿಲಿಂಗ್ಡನ್ ಐಲ್ಯಾಂಡ್. ಸೊ ಇವತ್ತಿನ ದಿವಸ ಫೋರ್ಟ್ ಕೊಚ್ಚಿ ಮತ್ತು ಬಂದರು ಇದೆ ನೋಡಿ, ನೌಕಾ ಬಂದರು ಇದೆ, ಅದೆಲ್ಲ ಇರೋದೆ ಈ ದ್ವೀಪದಲ್ಲಿ. ವಿಲಿಂಗ್ಡನ್ ಐಲ್ಯಾಂಡ್ ದೇಶದ ಅತಿ ದೊಡ್ಡ ಕೃತಕ ದ್ವೀಪ ಇದು, ಇಂಡಿಯಾಸ್ ಲಾರ್ಜೆಸ್ಟ್ ಆರ್ಟಿಫಿಷಿಯಲ್ ಐಲ್ಯಾಂಡ್. ಓಕೆ, ನೆನಪಿಟ್ಕೊಳ್ಳಿ ತಾವು ಇದನ್ನ ನೆನಪಿಟ್ಕೊಳ್ಳಿ. ಹಂಗೆ ನೆಕ್ಸ್ಟ್ ಕೋರಲ್, ಅವಳ ದಿಣ್ಣೆಗಳು ಅಥವಾ ಅವಳ ದ್ವೀಪಗಳು. ಯಾವ ರೀತಿ ಅವಳ ದ್ವೀಪಗಳು ಫಾರ್ಮ್ ಆಗ್ತವೆ ನೋಡೋಣ. ಸೊ ಮೊದಲಿಗೆ ಇದು ಶುರುವಾಗದೆ ಒಂದು ಜ್ವಾಲಾಮುಖಿ ದ್ವೀಪದಿಂದ, ಅಂದ್ರೆ ನಾನು ಹೇಳಿದಲ್ಲ ಫಸ್ಟ್ ಜ್ವಾಲಾಮುಖಿಯಾಗಿ ದ್ವೀಪ ಫಾರ್ಮ್ ಆಗಬೇಕು ಅಂತ, ಆ ತರ ಒಂದು ದ್ವೀಪ ಫಾರ್ಮ್ ಆಯ್ತು ನೋಡಿ. ಇಲ್ಲಿ ದ್ವೀಪ ಫಾರ್ಮ್ ಆಗಿದೆ, ದ್ವೀಪ ಇದೆ. ಅದರ ಮೇಲ್ನೋಟ ಯಾವ ರೀತಿ ಇದೆ ಇಲ್ಲಿ ಕೆಳಗಡೆ ಕೊಡ್ತಾ ಇದೆ ನೋಡಿ. ಮೇಲಿಂದ ನೋಡಿದಾಗ ನೋಡಿ, ಗಮನಿಸಿ, ಜ್ವಾಲಾಮುಖಿ ಸುತ್ತ ನೀರಿದೆ ಗಮನಿಸಿ, ಆಯ್ತಾ. ಇಲ್ಲಿ ಸೈಡ್ ಇಂದ ನೋಡ್ತಾ ಇದೀವಿ, ಈ ಭಾಗದಿಂದ ಇಲ್ಲಿ ಮೇಲೆ ನೋಟ. ಸೊ ಹೋಗ್ತಾ ಏನಾಗುತ್ತೆ, ಈ ಅವಳಗಳೇನಾಗುತ್ತೆ ಕೋರಲ್ ಪಾಲಿಪ್ ಅಂತ ಕರೀತೀವಿ. ಆ ಕೋರಲ್ ಪಾಲಿಪ್ ಎಲ್ಲ ಬಂದು ಇದರ ಸುತ್ತ ದ್ವೀಪಗಳ ಸುತ್ತ ಬೆಳೆಯುವ ಶುರು. ಇಲ್ಲಿ ನೋಡಿ, ಇಲ್ಲಿ ಕೋರಲ್ ಪಾಲಿಪ್ಸ್ ಇವೆಲ್ಲ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ. ಈ ಕೋರಲ್ ಪಾಲಿಪ್ಸ್ಗಳು ಮರೈನ್ ಇನ್ವರ್ಟಿಬ್ರೇಟ್ಸ್ ಇದೆ, ಅಂದ್ರೆ ಪ್ರಾಣಿಗಳೇ ಇನ್ವರ್ಟಿಬ್ರೇಟ್ಸ್, ಅಂದ್ರೆ ಬೆನ್ನೆಲುಬು ಇರಲ್ಲ, ತುಂಬಾ ಟೈನಿ, ತುಂಬಾ ಚಿಕ್ಕದಾಗಿರುತ್ತೆ, ತುಂಬಾ ಡೆಲಿಕೇಟ್, ಇದು ತುಂಬಾ ಫ್ರೆಜೈಲ್ ಅಂತೀವಲ್ಲ ಆ ತರ. ಸೊ ಅದೇನಾಗುತ್ತೆ, ನೀರಿನಲ್ಲಿ ಮಾತ್ರ ಬೆಳೆಯುತ್ತೆ ಜಾಸ್ತಿ, ತುಂಬಾ ಸೂಕ್ಷ್ಮ ಜೀವಿ ಅಂತ ಕರಿತೀವಲ್ಲ ಆ ತರ. ಅಂದ್ರೆ ಇದಕ್ಕೆ ಉಷ್ಣಾಂಶ ಏನಿಲ್ಲ ಅಂದ್ರೂ 19ರಿಂದ 29 ಇರಬೇಕು ಡಿಗ್ರಿ ಸೆಲ್ಸಿಯಸ್. ಲವಣತೆ ನೀರಿದು 30 ಪಾರ್ಟ್ಸ್ ಪರ್ 1000 ಇಂದ 50 ಪಾರ್ಟ್ಸ್ ಪರ್ 1000 ಇರಬೇಕು. 50 ಫೀಟ್ಗಿಂತ ಕೆಳಗಡೆ ಬೆಳೆಯಲ್ಲ, ಆ ತರ ಎಲ್ಲ ಇದೆ. ಇದು ನೀರಲ್ಲೇ ಇರುತ್ತೆ. ಆಮೇಲೆ ನೀರಿನಲ್ಲಿ ಯಾವ ರೀತಿ ಮಣ್ಣು ಇರಬಾರ್ದು, ಕರೆಕ್ಟಾ? ಆ ತರ ಜಾಗದಲ್ಲಿ ಸ್ವಚ್ಛವಾಗಿರುವಂತ ನೀರಲ್ಲಿ ಮಾತ್ರ, ಸಲೈನ್ ನೀರಲ್ಲಿ ಮಾತ್ರ ಬೆಳೆಯುತ್ತೀವಿ ಕೊರಲ್ ಪಾಲಿಪ್ಸ್ಗಳು. ಅದನ್ನು ತೋರಿಸ್ತೀನಿ ನಾನು ನಿಮಗೆ ನೋಡಿ. ಆ ದ್ವೀಪದ ಪಕ್ಕದಲ್ಲೇ ಬೆಳೆದ್ರೆ ಅದನ್ನು ನಾವು ಫ್ರಿಂಜಿಂಗ್ ಅಂತ ಕರಿತೀವಿ. ಫ್ರಿಂಜಿಂಗ್ ಅಂದ್ರೆ ಪರಿಮಿತಿ ಅವಳ ದಿಣ್ಣೆಗಳು. ಪರಿಮಿತಿ ಅಂದ್ರೇನು? ದ್ವೀಪದ ಪಕ್ಕದಲ್ಲೇ ಬೆಳೆಯುತ್ತೆ ಸುತ್ತ. ಅದನ್ನು ನೋಡಕ್ಕೆ ಹೆಂಗ್ ಕಾಣುತ್ತೆ ನೋಡಿ, ಮೇಲ್ನೋಟದಲ್ಲಿ ಹೆಂಗ್ ಕಾಣುತ್ತೆ ನೋಡಿ, ಆ ದ್ವೀಪದ ಸುತ್ತಲೇ ಬೆಳೀತಾ ಇದೆ. ಇದು ಪರಿಮಿತಿ ಅವಳ ದಿಣ್ಣೆಗಳು ಅಂದ್ರೆ. ಹೋಗ್ತಾ ಏನಾಗುತ್ತೆ, ಶೀತಲೀಕರಣ ಆಗುತ್ತೆ, ದ್ವೀಪ ಮುಳುಗುತ್ತೆ, ವೆದರಿಂಗ್ ಆಗುತ್ತೆ, ಇಲ್ಲಾಂದ್ರೆ ಸಾಗರ ಮಟ್ಟ ಹೆಚ್ಚಾಗುತ್ತೆ. ಯಾವಾಗ ಸಾಗರ ಮಟ್ಟ ಹೆಚ್ಚಾದಾಗ ಏನಾಗುತ್ತೆ, ದ್ವೀಪ ಮುಳುಗುತ್ತೆ. ಒಂದು. ಎರಡನೇದು, ಇನ್ನೊಂದು ಏನಾಗಬಹುದು, ಶೀತಲೀಕರಣ ಆಗಬಹುದು, ಎರೋಷನ್ ಆಗಬಹುದು. ಅವಾಗ ದ್ವೀಪ ನೋಡಿ ಚಿಕ್ಕದಾಗೋಗಿದೆ. ಹಾಗೆ ಏನಾಗುತ್ತೆ, ಅವಳ ದಿಣ್ಣೆಗಳಿಗೆ ಏನಾಗುತ್ತೆ, ಅವುಗಳಿಗೆ ಏನ್ ಬೇಕು, ಸೂರ್ಯನ ಕಾಂತಿ ಬೇಕು, ಹಾಗೆ ನೀರು ಬೇಕು. ಸೊ ಅದಕ್ಕೋಸ್ಕರ ದ್ವೀಪಗಳು ಮುಳುಗ್ತಿದ್ದಂಗೆ ಏನಾಗುತ್ತೆ, ಆ ದ್ವೀಪಗಳು ಮುಳುಗ್ತಾ ಹೋದಂಗೆ ಈ ಅವಳ ದಿಣ್ಣೆಗಳು ಮೇಲೆ ಬೆಳೀತವೆ. ಸನ್ಲೈಟ್ಗೋಸ್ಕರ, ನೀರಿಗೋಸ್ಕರ, ಕರೆಕ್ಟ್, ಸುತ್ತ ನೀರು ಬೇಕಲ್ಲ, ಜಾಸ್ತಿ ಡೆಪ್ತ್ ಇರಬಾರ್ದು. ಸೊ ಮೇಲೆ ಬೆಳೀತಾ ಹೋಗುತ್ತೆ. ಅವಾಗ ಏನ್ ಕಾಣುತ್ತೆ ನೋಡಿ ನಿಮಗೆ, ಆ ದ್ವೀಪ ಇದೆ, ಮುಳುಗಡೆ ಆಗಿದೆ, ಆದ್ರೆ ಅವಳ ದಿಣ್ಣೆಗಳು ಬೆಳೆದಿದೆ ನೋಡಿ, ಮೇಲೆ ಬೆಳ್ಕೊಂಡ್ ಬಂದಿದೆ, ಗೊತ್ತಾಯ್ತಲ್ಲ. ಅದ್ರ ಮಧ್ಯದಲ್ಲಿ ನೀರು ಫಾರ್ಮ್ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಇದನ್ನ ಬ್ಯಾರಿಯರ್ ಅಂದ್ರೆ ತಡೆ ಅವಳ ದಿಣ್ಣೆಗಳು. ಯಾಕೆ? ಆ ದ್ವೀಪಕ್ಕೂ ಈ ಅವಳ ಮಧ್ಯೆ ನೀರಿದೆ, ಅದೊಂದು ರೀತಿ ಬ್ಯಾರಿಯರ್ ತರ ಕಾಣ್ತಾ ಇದೆ. ಆ ದ್ವೀಪಗಳಿಗೂ ಮತ್ತು ನಮ್ಗೆ ಈ ಅವಳ ದಿಣ್ಣೆಗಳ ಮಧ್ಯ ಒಂಥರ ಗೋಡೆ ತರ ಕಾಣುತ್ತೆ, ಅದು ಸಿ ವಾಲ್ ತರ ಕಾಣುತ್ತೆ, ಕಾಂಪೌಂಡ್ ತರ ಕಾಣುತ್ತೆ. ಅದಕ್ಕೆ ಬ್ಯಾರಿಯರ್, ತಡೆ ಅವಳ ದಿಣ್ಣೆಗಳಂತ ಕರೀತಾರೆ. ಈ ನೀರಿದೆಯಲ್ಲ ನೋಡಿ, ಈ ತರ ನೀರನ್ನ ನಾವು ಲಘೂನ್ ಅಂತ ಕರಿತೀವಿ.
ಇದು ಸಂಪೂರ್ಣವಾಗಿ ಲೇಕ್ ಅಲ್ಲ, ಯಾಕೆಂದ್ರೆ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಓಪನಿಂಗ್ ಇದೆ ನೋಡಿ. ಈ ತರ ಓಪನಿಂಗ್ ಇರೋ ಕಡೆ ನೋಡಿ ಹೊರಗಡೆ ಹೊಟ್ಟೋಗ್ಬೋದು, ಹಡಗಲ್ ಒಳಗೆ ಬಂದ್ಬಿಡ್ಬೋದು ಹಿಂಗೆ ಈ ರೀತಿ, ಇಲ್ಲಾಂದ್ರೆ ಹೊಟ್ಟೋಗ್ಬೋದು ವಾಪಸ್ ಹೊರಗಡೆಗೆ. ಅಂತ ಜಾಗಗಳನ್ನ ನಾವು ಲಗೂನ್ ಅಂತ ಕರಿತೀವಿ. ಅಂದ್ರೆ ಸ್ವಲ್ಪ ಮಾತ್ರ ಮುಚ್ಚಿದೆ, ಸಂಪೂರ್ಣವಾಗಿ ಸುತ್ತುವರೆದಿಲ್ಲ, ಸ್ವಲ್ಪ ಮಾತ್ರ ಅರೆ ಸುತ್ತುವರೆದಂತ ಸರೋವರಗಳನ್ನ ನಾವು ಲಗೂನ್ ಅಂತ ಕರಿತೀವಿ. ಅಂದ್ರೆ ಪಾರ್ಷಿಯಲಿ ಎನ್ಕ್ಲೋಸ್ ವಾಟರ್ ಬಾಡಿ. ಪಾರ್ಷಿಯಲಿ ಎನ್ಕ್ಲೋಸ್ ಅಂದ್ರೆ ಸ್ವಲ್ಪ ಮಾತ್ರ ಮುಚ್ಚಿದೆ, ಸ್ವಲ್ಪ ಓಪನಿಂಗ್ ಇದೆ. ಓಕೆ, ಅದಕ್ಕೆ ಹಡಗುಗಳೆಲ್ಲ ಬರ್ಬೋದು ನಮಗೆ. ಲಕ್ಷದ್ವೀಪ ಆಗಲಿ, ಮಾಲ್ಡೀವ್ಸ್ ಎಲ್ಲ ಗೊತ್ತಿದೆಲ್ಲ ನಿಮಗೆ. ಸೊ ಈ ರೀತಿ ಟೂರಿಸಂಗೆ, ಪ್ರವಾಸೋದ್ಯಮಕ್ಕೂ ಉಪಯೋಗಿಸ್ಕೋತಾರೆ ಈ ತರ ಜಾಗಗಳನ್ನ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ದ್ವೀಪ ಮುಳುಗೋಗುತ್ತೆ. ಯಾಕೆ? ಸಾಗರ ಮಟ್ಟ ಹೆಚ್ಚಾಗ್ತಾರದ್ರಿಂದ, ಶೀತಲೀಕರಣ ಆಗ್ತಾರದ್ರಿಂದ ದ್ವೀಪ ಮುಳುಗೋಗುತ್ತೆ. ಅವಾಗ ಅವಳ ಏನ್ ಮಾಡುತ್ತೆ, ಅದು ಮೇಲ್ಮೇಲ್ ಹತ್ರ ಬೆಳೀತಾ ಹೋಗುತ್ತೆ, ಅಥವಾ ಮೇಲ್ಮೇಲ್ ಬೆಳೀತಾ ಹೋಗುತ್ತೆ. ಯಾಕೆ? ಅದಕ್ಕೆ ವಾರ್ಮ್ ವಾಟರ್ ಬೇಕು, ಉಷ್ಣಾಂಶ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ನೀರ್ ಮೇಲ್ಮೇಲ್ ಬಂದ್ರೆ ಸಾಕಷ್ಟು ಶಾಖ ಸಿಗುತ್ತೆ, ಅದಕ್ಕೋಸ್ಕರ ಮೇಲ್ ಮಾತ್ರ ಬೆಳೆಯುತ್ತೆ. ಈಗ ನೋಡಿ, ದ್ವೀಪ ಮಾಯ, ದ್ವೀಪ ಇಲ್ಲ, ಬರೀ ಲಗೂನ್ ಮಾತ್ರ ಕಾಣ್ತದೆ, ಆದ್ರೆ ಅವಳಗಳು ಕಾಣ್ತದೆ. ಈ ತರ ವೃತ್ತಾಕಾರದ ಅವಳದಿಣ್ಣೆಗಳನ್ನ ನಾವು ಅಟೋಲ್ಸ್ ಅಂತ ಕರಿತೀವಿ. ತಾವೆಲ್ಲರೂ ಇದನ್ನ ಗಮನಿಸಿ, ವೃತ್ತಾಕಾರದ ಅವಳದಿಣ್ಣೆಗಳನ್ನ ನಾವು ಅಟೋಲ್. ಸೊ ನಮ್ಮ ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ನಲ್ಲಿರೋದೆಲ್ಲ ಅಟೋಲ್ಸ್ ಸ್ನೇಹಿತರೆ. ನಮ್ಮ ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ನಲ್ಲೆಲ್ಲ ಸಂಪೂರ್ಣವಾಗಿ ಏನಾಗಿದೆ, ದ್ವೀಪಗಳು ಮುಳುಗೋಗಿ ಅದರದ ಅಟೋಲ್ ಭಾಗ ಮಾತ್ರ ಕಾಣ್ತಾ ಇದೆ. ಗೊತ್ತಾಯ್ತಲ್ಲ? ಈ ಜಾಗಗಳೇ ಪ್ರವಾಸೋದ್ಯಮಕ್ಕೆ ತುಂಬಾ ಪ್ರಸಿದ್ಧವಾದಂತ ಜಾಗಗಳು. ಈಗ ಗೊತ್ತಾಯ್ತಲ್ಲ ಅವಳ ದಿಣ್ಣೆಗಳು ಯಾವ ರೀತಿ ಫಾರ್ಮ್ ಆಗ್ತವೆ ಅಂತ. ನೋಡೋಣ ಈಗ ಇದನ್ನ ನೋಡಿ, ಈ ಚಿತ್ರ ನೋಡಿ, ಯಾವ ರೀತಿ ದ್ವೀಪಗಳು ಪಕ್ಕ ಬಂತು. ಫಸ್ಟ್ ಇದೇನಿದು, ಫ್ರಿಂಜಿಂಗ್ ರೀಫ್ ಹೋಗ್ತಾ ಹೋಗ್ತಾ ನೋಡಿ ಬ್ಯಾರಿಯರ್ ರೀಫ್ ಆಗ್ತಾ ಇದೆ. ಆಮೇಲೆ ಕೊನೆಗಡೆ ಉಳಿದಿರೋದು ಬರೀ ಅಟೋಲ್ಸ್. ಗೊತ್ತಾಯ್ತಲ್ಲ? ಮತ್ತೆ ನೋಡಿ, ಫಸ್ಟ್ ಏನಾಯ್ತು, ಫ್ರಿಂಜಿಂಗ್ ರೀಫ್ ಬಂತು, ದ್ವೀಪ ಮುಳುಗ್ತಾ ಇದೆ, ಬ್ಯಾರಿಯರ್ ರೀಫ್ ಆಯ್ತು, ಲಗೂನ್ ಫಾರ್ಮ್ ಇದೆ ನೋಡಿ. ಈಗ ನೋಡಿ ಬರೀ ಫುಲ್ ಅಟೋಲ್ಸ್. ಗೊತ್ತಾಯ್ತಲ್ಲ? ಈ ನೋಡಿ, ಇದು ಕೋರಲ್ ಪಾಲಿಪ್ಗಳು ಈ ತರ ಇರುತ್ತೆ ನೋಡಕ್ಕೆ. ಯಾವ ರೀತಿ ಇರುತ್ತೆ ನೋಡಿ ಕೋರಲ್ ಪಾಲಿಪ್ಗಳು, ಈ ರೀತಿ ಕೋರಲ್ ಪಾಲಿಪ್ಸ್ ಈ ತರ ಇವುಗಳು. ಆಗ್ಲೇ ಹೇಳ್ದಂಗೆ ಮರೈನ್ ಇನ್ವರ್ಟಿಬ್ರೇಟ್ಸ್, ಇದು ಫೈಲಮ್ ನೈಡೇರಿಯಾದಲ್ಲಿ ಬರುತ್ತೆ ಇದು. ಓಕೆ, ಅದನ್ನ ಗಮನಿಸಿ. ಈ ಕೋರಲ್ ಪಾಲಿಪ್ಸ್ ನೋಡಿ, ಈ ತರ ಒಂದು ಬಾಯಿ ಇರುತ್ತೆ ಮೇಲ್ಗಡೆ, ಇದೆಲ್ಲ ಟೆಂಟಕಲ್ಸ್, ಈ ತರ ಬೆರಳುಗಳ ತರ ಟೆಂಟಕಲ್ಸ್ ಅಂತ ಇರುತ್ತೆ. ಓಕೆ, ಇದು ನೀರಿನಲ್ಲಿ ವಾಸ ಮಾಡ್ತಾ ಇರುತ್ತಲ್ಲ, ಅಲ್ಲೆಲ್ಲ ಝೂ ಪ್ಲಾಂಟರ್ಸ್ಗಳು ಬಂದ್ರೆ ಅದನ್ನ ಇಟ್ಕೊಂಡು ತಿನ್ನುತ್ತೀವಿ. ಓಕೆ, ಅದನ್ನ ಗಮನಿಸಬೇಕು. ಸೊ ಇಲ್ಲಿ ಈ ಕೋರಲ್ ಪಾಲಿಪ್ಗಳ ಜೊತೆಗೆ ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಅಲ್ಲಿರುವಂತ, ಅಂದ್ರೆ ಸಹಜೀವನ ಅಂತ ಏನ್ ಕರಿತೀವಿ, ಅದರಲ್ಲಿರುವಂತ ಝೂಸ್ ಅಂತಲೇ ಗಮನಿಸಿ. ಝೂ ಅಂದ್ರೆ ಇಟ್ಸ್ ಅ ವೆರಿ ಯುನೀಕ್ ಆಲ್ಗೆ. ಝೂ ಅಂದ್ರೆ ಪ್ರಾಣಿ, ಜಾಂತ ಅಂದ್ರೆ ಫ್ಲವರ್, ಹೂ. ಕರೆಕ್ಟಾ? ಇದು ಇರುತ್ತೆ. ಸೊ ಕೋರಲ್ ಪಾಲಿಪ್ ಝೂಸ್ ಅಂತಲೆಗೆ ಜಾಗ ಕೊಡುತ್ತೆ ಇರಕ್ಕೆ. ಅಂದ್ರೆ ನೀವು PG ನಲ್ಲಿದ್ರೆ ನಿಮ್ಗೆ PG ಅವರು ಜಾಗ ಕೊಟ್ಟಿದ್ದಾರೆ ಇರಕ್ಕೆ, ನೀವು ಅವ್ರಿಗೆ ಏನು ವಾಪಸ್ ಕೊಡ್ತೀರಾ, ದುಡ್ಡು ಕೊಡ್ತೀರಾ, ಆ ತರ. ಸೊ ಇಲ್ಲಿ ಝೂಸ್ ಅಂತಲೇ ಏನು ವಾಪಸ್ ಕೊಡುತ್ತೆ, ಅದಕ್ಕೆ ಎನರ್ಜಿ ಕೊಡುತ್ತೆ. ಎನರ್ಜಿ ವಾಪಸ್ಸು ಇದಕ್ಕೆ ಎನರ್ಜಿ ಕೊಡುತ್ತೆ. ಯಾರಿಗೆ? ಕೋರಲ್ ಪಾಲಿಪ್ಗೆ. ಇದು ಅದಕ್ಕೆ ಜಾಗ ಕೊಟ್ಟಿದೆ, ಝೂಸ್ ಅಂತಲೆಗೆ ಜಾಗ ಕೊಟ್ಟಿದೆ. ಗೊತ್ತಾಯ್ತಲ್ಲ? ಸೊ ಈ ರೀತಿ ಒಂದಕ್ಕೊಂದು ಎರಡು ಒಂದರಿಂದ ಒಂದು ಉಪಯೋಗ ಪಡೆಯುತ್ತೆ. ಹಂಗೆ ಝೂಸ್ ಅಂತಲೆಯಿಂದ ಪೌಷ್ಟಿಕಾಂಶಗಳು ಸಿಗುತ್ತೆ ಅದಕ್ಕೆ, ಕೋರಲ್ ಪಾಲಿಪ್ಗಳಿಗೆ. ಗೊತ್ತಾಯ್ತಲ್ಲ? ಹಂಗೆ ಆಕ್ಸಿಜನ್ ರಿಲೀಸ್ ಮಾಡುತ್ತೆ, ಝೂಸ್ ಅಂತಲೇ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಈ ಕೋರಲ್ ಪಾಲಿಪ್ಗಳಿಗೆ ಸಾಕಷ್ಟು ಜಾಗ ಕೊಡುತ್ತೆ. ಹಂಗೆ ವಾರ್ಮ್ ವಾಟರ್, ಆ ಸುತ್ತಮುತ್ತ ಇರುವಂತ ನೀರು, ಬೆಚ್ಚಗಿರುವಂತ ನೀರು ಕೊಡುತ್ತೆ. ಹಂಗೆ ಕಾರ್ಬನ್ ಡೈಆಕ್ಸೈಡ್ ನ ಕೊಡುತ್ತೆ, ನೀರಿನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಸಹ ಇದಕ್ಕೆ ಸಿಗುತ್ತೆ. ಹಂಗೆ ಝೂಸ್ ಅಂತಲೇ ಪೌಷ್ಟಿಕಾಂಶಗಳು, ಶಕ್ತಿ ಮತ್ತು ಆಕ್ಸಿಜನ್ ನ ಕೋರಲ್ ಪಾಲಿಪ್ ಕೊಡುತ್ತೆ ಸ್ನೇಹಿತರೆ. ಈ ರೀತಿ ಒಂದಕ್ಕೊಂದು ಸಹಜೀವನ ನಡೆಸುತ್ತೆ, ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಅಂತ ಕರಿತೀವಿ ನಾವು ಅದನ್ನ, ಕೋರಲ್ ಪಾಲಿಪ್ ಮತ್ತು ಝೂಸ್ ಅಂತಲೇ ಮಧ್ಯ. ಈ ಝೂಸ್ ಅಂತಲೇ ಇರೋದ್ರಿಂದನೇ ಕೋರಲ್ ಪಾಲಿಪ್ಗೆ ಹಲವಾರು ತರ ಬಣ್ಣ ಇರುತ್ತೆ, ಹಲವಾರು ತರ ರೀತಿ ಇರುತ್ತೆ ಅವುಗಳಿಗೆ. ನೋಡಿ ಅದನ್ನ ಗಮನಿಸಿ, ಇಲ್ಲಿ ಬೇರೆ ಬೇರೆ ರೀತಿ ನೋಡಿ. ಕೋರಲ್ ಫ್ಯಾನ್ ಅಂತೆಲ್ಲ ಕರಿತೀವಿ ನಾವು ಇದಕ್ಕೆ, ಬ್ರೈನ್ ಕೋರಲ್ ಅಂತ ಕರಿತೀವಿ, ಸಿ ಪೆನ್ ಅಂತ ಕರಿತೀವಿ. ಅದ್ರ ಮಧ್ಯದಲ್ಲೆಲ್ಲ ನೀರಿನಲ್ಲಿ ತುಂಬಾ ಆಕ್ಸಿಜನ್ ಪ್ರಮಾಣ ಇರೋದ್ರಿಂದ ಮೀನುಗಳು ಬರ್ತವೆ, ಹಲವಾರು ಮೀನುಗಳೆಲ್ಲ ಬಂದು ಅಲ್ಲಿ ವಾಸ ಮಾಡ್ತಾ ಇದ್ದಾವೆ ನೋಡಿ, ಗಮನಿಸಿ ಅದನ್ನ ಈ ರೀತಿ. ಸೊ ಹಲವಾರು ಬಣ್ಣಗಳಲ್ಲಿ ಬರುತ್ತೆ ಅವಳ ದಿಣ್ಣೆಗಳು. ಇದಕ್ಕೆ ನಮಗೆ ಲಕ್ಷದ್ವೀಪ್ ನಲ್ಲಿ ಇವೆಲ್ಲ ನಾವು ನೋಡ್ಬೋದು. ಇದರಲ್ಲಿ ಕೆಲವು ಚಿತ್ರಗಳು ನಾವು ನಿಮಗೆ ತೋರಿಸ್ತಾ ಇರೋದು ಲಕ್ಷದ್ವೀಪ್ ನಲ್ಲಿ ತೆಗೆದಿದ್ದು, ಕೆಲವು ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದಲ್ಲಿ ತೆಗೆದಿದ್ದು ತಾವು ಇಲ್ಲಿ ಗಮನಿಸಬೇಕು. ಲಕ್ಷದ್ವೀಪಲ್ಲಿ ಇನ್ನೂ ಹಿಂಗೆ ಇದೆ ಸ್ನೇಹಿತರೆ, ಯಾಕಂದ್ರೆ ಅಲ್ಲಿ ಯಾರು ಪ್ರವಾಸಿಗರು ಹೋಗೋದಿಲ್ಲ ಅಂದ್ರೆ ಈ ರೀತಿನೇ ಇದೆ ಅದು. ಸೊ ಮಾಲ್ಡೀವ್ಸ್ ಅಲ್ಲೆಲ್ಲ ಹಾಳಾಗೋಗಿದೆ ಈಗ, ಸ್ವಲ್ಪ ಅಲ್ಲೆಲ್ಲ ಏನಾಗಿದೆ, ಪ್ರವಾಸೋದ್ಯಮ ಜಾಸ್ತಿ ಆಗುತ್ತೆ. ಪ್ರವಾಸಿಗರು ಬಂದವರು ಏನ್ ಮಾಡ್ತಾರೆ, ಮೇಕಪ್ ಮಾಡ್ಕೊಂಡು ಕಾಸ್ಮೆಟಿಕ್ಸ್ ಹಾಕೊಂಡು ಇಳಿತಾರಲ್ಲ ನೀರಿಗೆ, ಕೋರಲ್ ಪಾಲಿಪ್ಸ್ಗಳು ಹಾಳಾಗ್ತವೆ. ಗೊತ್ತಲ್ಲ? ಝೂಸ್ ಅಂತಲೇ ಸತ್ತೋಗುತ್ತವೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ಕದಮತ್ ಐಲ್ಯಾಂಡ್ ಅಂತ ಬರುತ್ತೆ ಲಕ್ಷದ್ವೀಪ್ ನಲ್ಲಿ, ಕಡಮಟ್ ಐಲ್ಯಾಂಡ್ ಅಲ್ಲಿ ತೆಗೆದಿರುವಂತ ಚಿತ್ರ ಇದು. ನೀರಿನೊಳಗೆ ಗೋಪ್ರೋ ಕ್ಯಾಮೆರಾದಿಂದ ತೆಗೆದಿರುವಂತ ಸ್ನೇಹಿತರೆ, ತಾವು ಇಲ್ಲಿ ಅದನ್ನು ಗಮನಿಸಿ.
ಇಲ್ಲಿ ನೋಡಿ. ಸೊ ಯಾವ ರೀತಿ ಅವಳ ದಿಂಡೆಗಳಿದೆ ಅಂತ ನೀವು ಇಲ್ಲಿ ಗಮನಿಸ್ಬೋದು. ಅದ್ರ ಮಧ್ಯದಲ್ಲಿ ಟರ್ಟಲ್ಸ್ ಸಹ ಸಿಗುತ್ತೆ. ಲೆದರ್ ಬ್ಯಾಕ್ ಟರ್ಟಲ್ ನೋಡ್ತಾ ಇದ್ದೀರಾ ಈಗ. ಹಂಗೆ ಇಲ್ಲಿ ನೋಡಿ ಯಾವ ರೀತಿ ಸ್ಟಿಂಗ್ರೆ ಯಾವ ರೀತಿ ನೀರಲ್ಲಿ ಇಚ್ತಾ ಇದೆ, ಅವಳ ದಿಂಡೆಗಳ ಮಧ್ಯ ಅಂತ ನೋಡ್ಬೋದು. ಮಂಟಾರೆ ಅಂತ ಕರಿತೀವಿ, ಇದನ್ನು ಸಹ ಗಮನಿಸಿ. ಅವಳಗಳು ಎಷ್ಟೊಂದ್ ತರ ಇದೆ, ಎಷ್ಟೊಂದ್ ತರ ಬಣ್ಣಗಳಲ್ಲಿ ಬರುತ್ತೆ, ಆಕಾರಗಳಲ್ಲಿ ಬರುತ್ತೆ. ಓಕೆ, ಅದನ್ನೆಲ್ಲ ತಾವು ಇಲ್ಲಿ ಗಮನಿಸಬೇಕು. ಸೊ ಇಲ್ಲಿ ಆಕ್ಸಿಜನ್ ಪ್ರಮಾಣ, ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಇರೋದ್ರಿಂದ ತುಂಬಾ ತರ ಮೀನುಗಳು ಬರ್ತವೆ. ಇದರಲ್ಲಿ ಆಹಾರ ಸಿಗೋದ್ರಿಂದ ಇಲ್ಲಿ ಸುತ್ತ ಅವುಗಳು ಇಲ್ಲೇ ಬಂದು ಅವಳ ದಿನಗಳ ಹತ್ರ ನೆಲೆಸ್ತವೆ ಸ್ನೇಹಿತರೆ. ಸೊ ನಿಮಗೆಲ್ಲರಿಗೂ ಗೊತ್ತಾಗಿದೆ ಯಾವ ರೀತಿ ಒಂದು ದ್ವೀಪ ಇದ್ದಿದ್ದು, ಅವಳ ದಿಂಡೆಗಳು ಅದ್ರ ಸುತ್ತ ಬೆಳೆದು ಫ್ರಿಂಜಿಂಗ್ ರೀಫ್, ಪರಿಮಿತಿ ದಿಂಡೆಗಳು ಮೊದಲನೇದು. ಸೊ ನಮ್ಮ ಲಕ್ಷದ್ವೀಪ ಯಾವ ರೀತಿ ವಿಕಾಸಗೊಂಡಿದೆ ಅಂತ ಹೇಳಿದ್ದೀನಿ ನಾನೀಗ. ಆಮೇಲೆ ತಡೆ ಅವಳ ದಿಂಡೆಗಳು ಮತ್ತು ಅಟೋಲ್ ಅಂತ ಹೇಳಿ ಮೂರನೇದು. ಈ ರೀತಿ 3 ರೀತಿ ನಮಗೆ ಫಾರ್ಮ್ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಎಲ್ಲಿದೆ? ನಮ್ಮ ಲಕ್ಷದ್ವೀಪ್ನಲ್ಲಿದೆ. ಲಕ್ಷದ್ವೀಪ್ ದ್ವೀಪಗಳನ್ನ ನೋಡೋಣ ಈಗ. ಇಲ್ಲೆಲ್ಲ ಗಮನಿಸಿ, ಭಾರತದ ನೈಋತ್ಯ ಭಾಗದಲ್ಲಿದೆ, ಕೇರಳ ಕರಾವಳಿ ತೀರದಲ್ಲಿ ಬರುತ್ತೆ. ಲಕ್ಷದ್ವೀಪ್ ನೋಡಿ ಕೇಂದ್ರ ಆಡಳಿತ ಪ್ರದೇಶ, ಅದರ ರಾಜಧಾನಿ ನೋಡಿ ಅಟ್ಲಸ್ ಹುಡುಕಿ ಎಲ್ಲರೂ ಕವರತ್ತಿ ದ್ವೀಪ ಗಮನಿಸಿ. ಮುಖ್ಯವಾಗಿ ಕವರತ್ತಿ, ಇಲ್ಲೇ ಆಡಳಿತ ನಡೆಯೋದು. ಅಗತಿ ಇದೆ ನೋಡಿ, ಇಲ್ಲೇ ವಿಮಾನ ನಿಲ್ದಾಣ ಇರೋದು ಅಗತಿ. ಓಕೆ, ಇಲ್ಲಿ ನೋಡಿ ಕಡಮಟ್ಟ ಐಲ್ಯಾಂಡ್. ಓಕೆ, ಇಲ್ಲಿ ನೋಡಿ ಬಿಟ್ರಾ ಐಲ್ಯಾಂಡ್. ಓಕೆ, ಸೊ ಈ ರೀತಿ ಇಂಪಾರ್ಟೆಂಟ್ ಐಲ್ಯಾಂಡ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಲ್ಲ, ಇದನ್ನು ಗಮನಿಸಿ. ಇಲ್ಲಿ ನೋಡಿ ಆಂಡ್ರಾಟ್ ಐಲ್ಯಾಂಡ್. ಇದು ಅತಿ ದೊಡ್ಡ ದ್ವೀಪ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿರೋದು ಆಂಡ್ರಾಟ್ ಅಲ್ಲಿ. ಹಂಗೆ ಅತಿ ದಕ್ಷಿಣದಲ್ಲಿ ಮಿನಿಕಾಯ್ ಅಂತ ಒಂದು ದ್ವೀಪ ಇದೆ ನೋಡಿ, ಮಿನಿಕಾಯ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಮಿನಿಕಾಯ್ ಕೆಳಗಡೆ ಹೋದ್ರೆ ಮಾಲ್ಡೀವ್ಸ್ ಸಿಗುತ್ತೆ ನಮಗೆ. 8 ಡಿಗ್ರಿ ಚಾನಲ್ ಕೆಳಗಡೆ ಮಾಲ್ಡೀವ್ಸ್. ಗಮನಿಸಿ ತಾವು ತಪ್ಪದೇ ನಿಮ್ಮ ಅಟ್ಲಸ್ ಅಲ್ಲಿ. ಓಕೆ, ಈ 8 ಡಿಗ್ರಿ ಚಾನಲ್ ಕೆಳಗಡೆ ಹೋದ್ರೆ ಯಾವ ದೇಶ ಬರುತ್ತೆ? ಲಕ್ಷದ್ವೀಪ್ ಬರುತ್ತೆ. ಅದನ್ನ ಗಮನಿಸಿ. ಓಕೆ, ಸೊ ನಾ ಇನ್ನೊಂದು ಅಟ್ಲಸ್ ಇದೆ ಸ್ನೇಹಿತರೆ, ಅದರಲ್ಲೂ ಸಹ ತೋರಿಸ್ತೀನಿ ನಾನು ನಿಮಗೆ. ಈಗ ಸದ್ಯಕ್ಕೆ ತಾವೆಲ್ಲರೂ ಲಕ್ಷದ್ವೀಪ್ ಭಾಗಗಳನ್ನ ನೋಡಿ. ಸೊ ಲಕ್ಷದ್ವೀಪ್ ಇರೋ ದ್ವೀಪಗಳನ್ನ ನಾವು ಕೆನನೋರ್, ಅಮೆಂಡ್ಯೂ ದ್ವೀಪಗಳು ಮತ್ತು ಲ್ಯಾಕೆಡಿವ್ ಅಂತೇಳಿ 3 ಗುಂಪುನಾಗಿ ಡಿವೈಡ್ ಮಾಡಬಹುದು. ಲ್ಯಾಕೆಡಿವ್ ದ್ವೀಪಗಳು ಮೊದಲನೇ ಗುಂಪು ಲ್ಯಾಕೆಡಿವ್, ಅಮೆಂಡ್ಯೂ ದ್ವೀಪಗಳು ಅಮೆಂದ್ಯೂ ಮತ್ತು ಮೂರನೇದು ಕೆನನೋರ್. ನಾನು ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ ನೋಡಿ, ನಿಮ್ಗೆಲ್ಲರಿಗೂ ಕಾಣಲಿ ಅಂತ. 3 ಗುಂಪು, ಲ್ಯಾಕೆಡಿವ್ ಗುಂಪು, ಅಮೆಂಡ್ಯೂ ಗುಂಪು ಮತ್ತು ಕೆನನೋರ್ ಗುಂಪು. ಈ ರೀತಿ 3 ಗುಂಪು ಇದೆ ಸ್ನೇಹಿತರೆ. ತಾವು ಇದನ್ನ ಗಮನಿಸಬೇಕು. ಸೊ ಅದ್ರ ಕೆಳಗಡೆ 9 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್ ಗಮನಿಸಿ. ಇಲ್ಲಿ ನೋಡಿ 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್ ಗಮನಿಸಿ. ಯಾಕೆಂದ್ರೆ 8 ಡಿಗ್ರಿ ಚಾನಲ್ ಕೆಳಗಡೆ ಹೋದ್ರೆ ಯಾವ ದೇಶ? ಮಾಲ್ಡೀವ್ಸ್ ಅಂತ ಹೇಳಿದ್ದೀನಿ ನಾನು. ಮಿನಿಕಾಯ್ ದ್ವೀಪ ಕೂಡ ಇಲ್ಲಿ ನೋಡಬಹುದು ನೀವು. ಮಿನಿಕಾಯ್ ತುಂಬಾ ಸುಂದರವಾದಂತಹ ದ್ವೀಪಗಳು ಸ್ನೇಹಿತರೆ ಇವೆಲ್ಲ. ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ನಮಗೆ ಲಕ್ಷದ್ವೀಪ್ನಲ್ಲಿ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್, ನೀಲಿ ಪ್ರಮಾಣೀಕರಣ ಅಂತೇಳಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಹೇಳ್ತಾ ಇದ್ದೆ. ಕದಮತ್ ದ್ವೀಪದಲ್ಲಿ ಮತ್ತು ಮಿನಿಕಾಯ್ ದ್ವೀಪದಲ್ಲಿ ನಮಗೆ 2 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿದೆ. ಕರೆಕ್ಟ್. ಅತ್ಯಂತ ಸ್ವಚ್ಛವಾದಂಥ ಪರಿಸರ ಸಂರಕ್ಷಣೆ ಆಗಿರುವಂಥ, ಶಿಕ್ಷಣ ಇರುವಂಥ, ಸುರಕ್ಷಿತವಾಗಿರುವಂಥ ಜಾಗಗಳಿಗೆ ಬ್ಲೂ ಫ್ಲಾಗ್ ಅಂತೇಳಿ ಸರ್ಟಿಫಿಕೇಶನ್ ಕೊಡ್ತೀವಿ. ಲಕ್ಷದ್ವೀಪಲ್ಲಿ ಅಥವಾ 2 ಬೀಚ್ ಇದೆ. ಓಕೆ, ತುಂಡಿ ಬೀಚ್ ಕಡಮಟ್ಟ ಐಲ್ಯಾಂಡ್ ಅಲ್ಲಿ ಅಂತ ಹೇಳಿದ್ದೆ. ಹಂಗೆ ಮಿನಿಕಾಯ್ ಐಲ್ಯಾಂಡ್ ಅಂತ ಹೇಳಿದ್ದೆ, ಮಿನಿಕಾಯ್ ಬೀಚ್. ಕರೆಕ್ಟಾ? ಅದನ್ನ ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿ ಲಕ್ಷದ್ವೀಪ್ನ ನೋಡ್ಬೋದು. ಇಲ್ಲಿ ಹಲವಾರು ದ್ವೀಪಗಳಿರೋದ್ರಿಂದ ಅದನ್ನ ಲಕ್ಷದ್ವೀಪಗಳು ಅಂತ ಕರೆದ್ರು. ವರಾಹಮಿಹಿರ ಮತ್ತು ಭಾಸ್ಕರಾಚಾರ್ಯ ಅದನ್ನ ಲಕ್ಷದ್ವೀಪಗಳು ಅಂತ ಕರೆದ್ರು. ಆಯ್ತಾ? ಅದನ್ನ ಗಮನಿಸಿ. ಸೊ ಇಲ್ಲಿ ಕೇರಳದಿಂದ ಮತ್ತು ಕರ್ನಾಟಕ ಕರಾವಳಿ ತೀರದಿಂದ ಬಂದಂತ ಮೀನುಗಾರರು ನೆಲೆಸಿದ್ದಾರೆ ಸ್ನೇಹಿತರೆ. ಇವರೆಲ್ಲ ಆಗ್ಲೇ 8ನೇ ಮತ್ತು 9ನೇ ಶತಮಾನದಲ್ಲೇ ಇಲ್ಲಿ ಬಂದು ನೆಲೆಸಿದ್ರು ಮೀನುಗಾರರಾಗಿ. ಅವರ ಇವತ್ತಿನ ದಿವಸ ಕೂಡ ಅದೇ ವೃತ್ತಿ. ಇಲ್ಲಿ ಅರಬ್ ಇನ್ಫ್ಲುಯೆನ್ಸ್ ಬಂತು. ಅರಬ್ಸ್ ಬಂದಾಗ ಇಲ್ಲಿರೋ ಜನಗಳಿಗೆ ಇಸ್ಲಾಂ ಬಂದಿದೆ ಸ್ನೇಹಿತರೆ. ಸೊ ಈ ರೀತಿ ತಾವು ಇದನ್ನ ಗಮನಿಸಬೇಕು. ಲಕ್ಷದ್ವೀಪ್ ಒಂದೇ ಅಲ್ಲ, ಮಾಲ್ಡೀವ್ಸು ಇದೇ ರೀತಿ ಆಗಿದೆ ಸ್ನೇಹಿತರೆ. ಸೊ ಅರಬಿಕ್ ಇನ್ಫ್ಲುಯೆನ್ಸ್ ಇದೆ ತುಂಬಾ ಜಾಸ್ತಿ ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ನಲ್ಲಿ. ಇದು ಲಕ್ಷದ್ವೀಪ್ ಮಾತ್ರ ಭಾರತಕ್ಕೆ ಸಮೀಪದಲ್ಲಿರೋದ್ರಿಂದ ಇದು ಭಾರತದ ಆಡಳಿತದಲ್ಲಿ ಇದೆ ಸ್ನೇಹಿತರೆ. ತಾವು ಇಲ್ಲಿ ಇದನ್ನ ಗಮನಿಸಿ, ಲಕ್ಷದ್ವೀಪ್ ದ್ವೀಪಗಳನ್ನ ಗಮನಿಸಿ. ಸೊ ನೆಕ್ಸ್ಟ್ ಇಲ್ಲೇ ಭಾರತದ
ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಸಹ ನೋಡೋಣ. ತಾವಿಲ್ಲಿ ಗಮನಿಸಿ, ಲಕ್ಷದ್ವೀಪ್ ಮತ್ತು ಅಂಡಮಾನ್ ನಿಕೋಬಾರ್ ಯಾವ ರೀತಿ ಎಲ್ಲೆಲ್ಲಿದೆ ಅಂತ ಫಸ್ಟ್ ಗಮನಿಸಿ. ಲಕ್ಷದ್ವೀಪ್ ಭಾರತದ ಯಾವ ಭಾಗದಲ್ಲಿದೆ? ಈ ಭಾಗ, ಸೌತ್ ವೆಸ್ಟ್, ನೈಋತ್ಯ ಭಾಗ. ಹಂಗೆ ಅಂಡಮಾನ್ ನಿಕೋಬಾರ್ಗಳು ನೋಡಿ, ಸೌತ್ ಈಸ್ಟ್, ಆಗ್ನೇಯ ಭಾಗ ಅಂತ ಏನ್ ಕರಿತೀವಿ ಅದು. ಓಕೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ ಇದು 10 ಡಿಗ್ರಿ ಚಾನಲ್ ಇಂದ ಬೇರ್ಪಟ್ಟಿದೆ. ಗಮನಿಸಿ, 10 ಡಿಗ್ರಿ ಚಾನಲ್. ಅಂಡಮಾನ್ ಮತ್ತು ನಿಕೋಬಾರ್ ಇಲ್ಲಿ ಗಮನಿಸಿ, 10 ಡಿಗ್ರಿ ಚಾನಲ್ ನ ಗಮನಿಸಿ. ಓಕೆ, 10 ಡಿಗ್ರಿ ಚಾನಲ್. ಇದು ಅಂಡಮಾನ್ ಸಮುದ್ರ ಸ್ನೇಹಿತರೆ, ಅಂಡಮಾನ್ ಸಿ. ಅಂಡಮಾನ್ ಸಿ. ಈ ಕಡೆಗೆ ಹೋದ್ರೆ ಥೈಲ್ಯಾಂಡ್ ದೇಶ ಬಂದ್ಬಿಡುತ್ತೆ. ಇಲ್ಲಿ ಥೈಲ್ಯಾಂಡ್ ದೇಶ ಇದೆ ಈ ಕಡೆಗೆ, ಗಮನಿಸಿ. ದಕ್ಷಿಣಕ್ಕೆ ಬಂದ್ರೆ ನಿಕೋಬಾರ್. ನಿಕೋಬಾರ್ಗೆ ಬಂದ್ರೆ ಇಂದಿರಾ ಪಾಯಿಂಟ್ ಅಂತ ಹೇಳಿ ಗಮನಿಸಿದ್ರೆ ಎಲ್ಲರೂ. ಇಂದಿರಾ ಪಾಯಿಂಟ್ ದ್ವೀಪ ಎಲ್ಲರಿಗೂ ಗೊತ್ತಿದೆ. ಇಂದಿರಾ ಪಾಯಿಂಟ್ ಭಾರತದ ಅತಿ ದಕ್ಷಿಣ ಭಾಗ. ಇಂದಿರಾ ಪಾಯಿಂಟ್ ಎಲ್ಲರಿಗೂ ಗೊತ್ತಿದೆ, 6 ಡಿಗ್ರಿ ನಾರ್ತ್. ಇದನ್ನ ನಾನು ಇಂದಿರಾ ಪಾಯಿಂಟ್, ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರೆದೆ. ಇದ್ರ ಕೆಳಗಡೆ ಬರುತ್ತೆ ಇಂಡೋನೇಷ್ಯಾ ಸ್ನೇಹಿತರೆ, ಗ್ರೇಟ್ ಚಾನಲ್ ಅಂತ ಬರುತ್ತೆ. ತಮಗೆ ಇನ್ನೊಂದು ಚಿತ್ರದಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಅದರ ಕೆಳಗಡೆ ಕೂತಿರೋದ್ರಿಂದ ನಿಮ್ಗೆ ಅದು ಕಾಣಿಸ್ತಾ ಇಲ್ಲ. ಗ್ರೇಟ್ ಚಾನಲ್ ಕಾಣಿಸ್ತಾ ಇಲ್ಲ, ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು. ಅಟ್ಲಸ್ ನಲ್ಲಿ ತಪ್ಪದೆ ನೋಡಿ ಅದನ್ನು. ಗ್ರೇಟ್ ಚಾನಲ್ ಇಂಡೋನೇಷ್ಯಾ ಭಾಗ. ಓಕೆ, ಹಂಗೆ ಲಕ್ಷದ್ವೀಪ್ ಕೆಳಗಡೆ ಹೋದ್ರೆ 8 ಡಿಗ್ರಿ ಚಾನಲ್, ಅದನ್ನು ಸಹ ನೋಡಿ. 8 ಡಿಗ್ರಿ ಕೆಳಗಡೆ ಹೋದ್ರೆ ಮಾಲ್ಡೀವ್ಸ್ ದೇಶ ಸಿಗುತ್ತೆ. ಅದನ್ನ ನಾವು ಇಲ್ಲಿ ಗಮನಿಸಬೇಕು. ಇಲ್ಲಿ ನೋಡಿ, ಫಸ್ಟ್ ಈ ಭಾಗ ನೋಡಿ, ಹೇಳಿದ್ನಲ್ಲ ಗ್ರೇಟ್ ಚಾನಲ್ ಭಾಗ ನೋಡಿ. ಗ್ರೇಟ್ ಚಾನಲ್ ಈ ಭಾಗ. ಓಕೆ, ಆ ಗ್ರೇಟ್ ಚಾನಲ್ ಭಾಗ ಇಲ್ಲಿ ಗಮನಿಸಿ ಸ್ನೇಹಿತರೆ, ಯಾವ ರೀತಿ ಇದೆ ಅಂತ. ಸೊ ಇದಲ್ಲದೆ ತಮಗೆ ಇನ್ನೊಂದು ಜಾಗ ಗೊತ್ತಿರಬೇಕು. ನಾನು ಎಕ್ಸಾಮ್ ಅಲ್ಲಿ ಯಾವ್ದು ಕೇಳ್ತಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈಗಲೇ. ಇದೊಂದು ಕೇಳ್ತಾರೆ ನೋಡಿ, ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಈಗ ಅದು ಬಂದೇ ಬರುತ್ತೆ ಪ್ರಶ್ನೆ. ಇಲ್ಲಿ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಅಂತ ಕರೀತಾರೆ ಇದನ್ನ. ಇಲ್ಲಿ ಲಿಟಲ್ ಅಂಡಮಾನ್ ಮೇಲೆ ಒಂದು ಡಂಕನ್ ಪ್ಯಾಸೇಜ್ ಅಂತ ಇದೆ ಸ್ನೇಹಿತರೆ. ಡಂಕನ್ ಪಾಸೇಜ್ ಅದನ್ನ ಕೇಳ್ತಾರೆ. ಇವಾಗ ಅದನ್ನ ನೋಡೋಣ. ತಾವೆಲ್ಲರೂ ಈ ಚಿತ್ರದಲ್ಲಿ ನೋಡಿ, ಎಲ್ಲರೂ ಗಮನಿಸಿ. ಇದು ಉತ್ತರಕ್ಕಿರೋದು ಅಂಡಮಾನ್ ಭಾಗ ಸ್ನೇಹಿತರೆ. ಇದು ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್. ಇಲ್ಲಿ ನೋಡಿ, ಇದು ಡಂಕನ್ ಪಾಸೇಜ್ ಇದೆ ನೋಡಿ. ಇಲ್ಲಿ ಡಂಕನ್ ಪಾಸೇಜ್. ಅಟ್ಲಸ್ ಇದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರ ಹತ್ರ. ಡಂಕನ್ ಪಾಸೇಜ್. ಇಲ್ಲಿ ಲಿಟಲ್ ಅಂಡಮಾನ್ ಇದೆ ನೋಡಿ, ಇದು. ಓಕೆ, ಲಿಟಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ಮಧ್ಯ ಡಂಕನ್ ಪಾಸೇಜ್. ಅದರಿಂದ ಮೇಲೆ ಹೋದ್ರೆ ಪೋರ್ಟ್ ಬ್ಲೇಯರ್ ಸಿಗುತ್ತೆ ನೋಡಿ, ಪೋರ್ಟ್ ಬ್ಲೇಯರ್. ಇದನ್ನು ಗಮನಿಸಿ. ಇದಲ್ಲದೆ ಉತ್ತರ ಸೆಂಟಿನಲ್ ದ್ವೀಪ, ದಕ್ಷಿಣ ಸೆಂಟಿನಲ್ ದ್ವೀಪನ್ನು ಗಮನಿಸಿ. ಇಲ್ಲಿ ಸೆಂಟಿನಲೀಸ್ ಅಂತ ಜನಗಳಿದ್ದಾರೆ. ಸೆಂಟಿನಲೀಸ್ ಜನಗಳು. ಸೊ ಎಲ್ಲ ಜನಗಳಿಗಿಂತ ತುಂಬಾ ಎಲ್ಲ ಹೊರಗಿನ ಪ್ರಪಂಚದ ಜೊತೆಗೆ ಸಂಪರ್ಕನೇ ಬರದೇ ಇರುವಂತ ಜನಗಳು ಇವರು. ನಾರ್ತ್ ಸೆಂಟಿನಲ್ ದ್ವೀಪದಲ್ಲ ಜನಗಳು. ಸೊ ಕೆಲವು ವರ್ಷಗಳಿಂದ ಯಾರು ವಿದೇಶಿಯರು ಇಲ್ಲಿ ಬಂದು ಅವರು ಈ ದ್ವೀಪಕ್ಕೆ ಭೇಟಿ ಕೊಟ್ಟಾಗ ಅವರು ಇಲ್ಲಿ ಕಾಣೆಯಾಗಿದ್ದಾರೆ ಸ್ನೇಹಿತರೆ, ಈ ದ್ವೀಪದಲ್ಲಿ. ಉತ್ತರ ಸೆಂಟಿನಲ್ ದ್ವೀಪ ಅದು, ಅದನ್ನು ಗಮನಿಸಿ. ನಾರ್ತ್ ಅಂಡಮಾನ್ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಮಿಡಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್. ಇಲ್ಲಿ ಒಂದು ವಿಷಯ ಏನ್ ತಿಳ್ಕೊಬೇಕು ಅಂದ್ರೆ, ನೀವು ದೇಶದಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ರೆ ನೀವು ಅದನ್ನ ಮಿಡಲ್ ಅಂಡಮಾನ್ ಅಂತ ಬರೀಬೇಕು. ಅಂದ್ರೆ ಏರಿಯಾದಲ್ಲಿ, ಗಾತ್ರದಲ್ಲಿ ಅತಿ ದೊಡ್ಡ ದ್ವೀಪ ಮಿಡಲ್ ಅಂಡಮಾನ್. ಎಷ್ಟೋ ಕಡೆ ಬುಕ್ಕಲ್ಲಿ ಗ್ರೇಟ್ ನಿಕೋಬಾರ್ ಅಂತ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ತಪ್ಪು. ಮಿಡಲ್ ಅಂಡಮಾನೇ ಅತಿ ದೊಡ್ಡ ದ್ವೀಪ. ಮಿಡಲ್ ಅಂಡಮಾನ್ ದೇಶದ ಅತಿ ದೊಡ್ಡ ದ್ವೀಪ ಗಾತ್ರದಲ್ಲಿ. ಆಯ್ತಾ, ನಾವು ಕಟ್ಕೊಳ್ಳಿ. ಹಂಗೆ ನಮಗೆ ನಾರ್ಕೊಂಡಮ್ ಅಂತ ಒಂದು ದ್ವೀಪ ಇದೆ. ಇಲ್ಲಿ ಬ್ಯಾರನ್ ದ್ವೀಪ ಕೂಡ ಇಲ್ಲಿದೆ, ಗಮನಿಸಿ. ಬ್ಯಾರನ್ ಏನು? ನಮ್ಮ ಜಾಗೃತ ಜ್ವಾಲಾಮುಖಿ, ಆಕ್ಟಿವ್ ವಾಲ್ಕಿನೋ. ಅದನ್ನ ತಾವಿಲ್ಲಿ ಗಮನಿಸಬೇಕು, ಆಕ್ಟಿವ್ ವಾಲ್ಕಿನೋ. ಇಲ್ಲಿ ನಮಗೆ ಇನ್ನೊಂದು ಜ್ವಾಲಾಮುಖಿ ಇದೆ, ನಾರ್ಕೊಂಡಮ್. ಈಗ ಅದು ಸುಪ್ತ ಜ್ವಾಲಾಮುಖಿ ಆಗಿದೆ, ಅಂದ್ರೆ ಮಲಗಿದೆ. ಓಕೆ, ವಿ ಕಾಲ್ ಇಟ್ ಡಾರ್ಮೆಂಟ್ ಅಂತ ಕರಿತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಬರೀತಾರೆ ಡಾರ್ಮೆಂಟ್ ವಾಲ್ಕಿನೋ. ಆಕ್ಟಿವ್ ವಾಲ್ಕಿನೋ, ಡಾರ್ಮೆಂಟ್ ವಾಲ್ಕಿನೋ. ತಾವೆಲ್ಲರೂ ಗಮನಿಸಿ. ಬ್ಯಾರನ್ ಮತ್ತು ನಾರ್ಕೊಂಡಮ್ ಎಲ್ಲಿ ಬರುತ್ತೆ? ಅಂಡಮಾನ್ ಸೀನಲ್ಲಿ ಬರುತ್ತೆ, ಅದನ್ನು ಗಮನಿಸಿ. ಹಂಗೆ 10 ಡಿಗ್ರಿ ಚಾನಲ್ ಗಮನಿಸಿ ಸ್ನೇಹಿತರೆ. ಇಲ್ಲಿ 10 ಡಿಗ್ರಿ ಚಾನಲ್. ಓಕೆ, ಈ ರೀತಿ ದ್ವೀಪಗಳನ್ನ ನೀವೆಲ್ಲ ನೋಡಿದ್ರೆ ನಿಮ್ಗೆ ಈಗ ಜ್ಞಾಪಕ ಇರುತ್ತೆ. ಇಲ್ಲಾಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಜ್ಞಾಪಕ ಬರಲ್ಲ. ಲಿಟಲ್ ಅಂಡಮಾನ್ ನ ಅಂಡರ್ಲೈನ್ ಮಾಡಿ. ಹಂಗೆ ಗ್ರೇಟ್ ನಿಕೋಬಾರ್ ನ ಅಂಡರ್ಲೈನ್ ಮಾಡಿ. ಗ್ರೇಟ್ ನಿಕೋಬಾರ್ ಐಲ್ಯಾಂಡ್, ಲಿಟಲ್ ನಿಕೋಬಾರ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದನ್ನ. ಓಕೆ, ಅಂಡಮಾನ್ ಮತ್ತು ನಿಕೋಬಾರ್ ತೋರಿಸಿದ್ದೀನಿ ನಾನು ನಿಮಗೆ. ಇಲ್ಲಿ ಅವುಗಳ ಬಗ್ಗೆ ಚಿಕ್ಕದಾಗಿ ಮಾಹಿತಿ ಕೊಟ್ಟಿದ್ದೀನಿ, ಅದನ್ನು ಗಮನಿಸಿ. ನಾ ಆಗ್ಲೇ ಹೇಳ್ದಂಗೆ ಇಲ್ಲಿ ಗಮನಿಸಿ. ಅಂಡಮಾನ್ ನಿಕೋಬಾರ್ ಎಲ್ಲಿ ಬರುತ್ತೆ? ಆಗ್ನೇಯ ಭಾಗಕ್ಕೆ. ಲಕ್ಷದ್ವೀಪ್ ನೈಋತ್ಯ ಭಾಗಕ್ಕೆ.
ಲಕ್ಷದ್ವೀಪ್ ಎಲ್ಲಿ ಬರುತ್ತೆ? ಆಫ್ ದಿ ಕೋಸ್ಟ್ ಆಫ್ ಮಲಬಾರ್, ಅಂದ್ರೆ ಕೇರಳ ಕರಾವಳಿ ತೀರದ ಹತ್ರ ಬರುತ್ತೆ. ಇದು ಮಯನ್ಮಾರ್ ಮತ್ತು ಇಂಡೋನೇಷ್ಯಾ ಹತ್ರ ಇದೆ ನೋಡಿ. ಅಂಡಮಾನ್ ನಿಕೋಬಾರ್ ಮಯನ್ಮಾರ್ ಮತ್ತು ಇಂಡೋನೇಷ್ಯಾ ಹತ್ರ ಬರುತ್ತೆ. ಲಕ್ಷದ್ವೀಪ್ ದ್ವೀಪಗಳು ಲಕ್ಷದ್ವೀಪ್ ಮತ್ತು ಅಂಡಮಾನ್ ಸಿ, ಅರೇಬಿಯನ್ ಸಿ, ಇಲ್ಲಿ ನೋಡಿ ಲಕ್ಷದ್ವೀಪ್ ಸಿ ಮತ್ತು ಅರೇಬಿಯನ್ ಸಿ ಮಧ್ಯೆ ಬರುತ್ತೆ. ಹಂಗೆ ಇಲ್ಲಿ ನೋಡಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಬೇ ಆಫ್ ಬೆಂಗಾಲ್ ಮತ್ತು ಅಂಡಮಾನ್ ಸಿ ಮಧ್ಯೆ ಬರುತ್ತೆ. ಕರೆಕ್ಟಾ? ಯಾವುದ್ರ ಮಧ್ಯೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಅಂಡಮಾನ್ ನಿಕೋಬಾರ್ ನಲ್ಲಿ ಎಷ್ಟು ದ್ವೀಪಗಳಿದೆ? 572, 572. ಇದು 36. ಗಮನಿಸಿ. ಇದು ಎಷ್ಟು ಕಿಲೋಮೀಟರ್ ಇದೆ ನೋಡಿ? 32 ಸ್ಕ್ವೇರ್ ಕಿಲೋಮೀಟರ್, ಚದರ ಕಿಲೋಮೀಟರ್ ಇದೆ ನೋಡಿ. ಇದು ನೋಡಿ 8249, 8249 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಇದು ಅಷ್ಟು ದೊಡ್ಡದಿದೆ ಅಂಡಮಾನ್ ನಿಕೋಬಾರ್. ನೋಡಿ ಲಕ್ಷದ್ವೀಪ್ದು ಕರಾವಳಿ ತೀರ ಎಷ್ಟು? 132 ಕಿಲೋಮೀಟರ್ ಅಷ್ಟೇ. ಇದು ನೋಡಿ ಎಷ್ಟು ದೊಡ್ಡದಿದೆ ನೋಡಿ, 1962 ಅಥವಾ 2000 ಅಂತ ನಾವು ಕಟ್ಕೊಳ್ಳಿ, ಆಯ್ತಾ? ಹಂಗೆ ಲಕ್ಷದ್ವೀಪ್ನಲ್ಲಿ ನೋಡಿ 27 ಚದರ ಕಿಲೋಮೀಟರ್ ಅಷ್ಟು ಕಾಡಿದೆ. ಅಂದ್ರೆ ಅವ್ರದ್ದಿರದೆ 32 ಚದರ ಕಿಲೋಮೀಟರ್ ಅಲ್ಲಿ 27 ಚದರ ಕಿಲೋಮೀಟರ್ ಕಾಡಿದೆ. ಅಂದ್ರೆ ಆಲ್ಮೋಸ್ಟ್ ಹತ್ರ 90% ಆಯ್ತು. ಇಲ್ಲೇ ಅತಿ ಹೆಚ್ಚು ಪ್ರದೇಶ ಕಾಡಲ್ಲಿದೆ. ಓಕೆ, ನಾವು ಕಟ್ಕೊಳ್ಳಿ. ಹಂಗೆ ಇಲ್ಲಿ ನೋಡಿ ಇವ್ರದ್ದು 7000 ಹತ್ರ 7000 ಚದರ ಕಿಲೋಮೀಟರ್ ಕಾಡಿದೆ. 86% ಅಷ್ಟು ಅಥವಾ 87% ಅಷ್ಟು ಕಾಡಿದೆ. ಇದೆಲ್ಲ ನಿಮಗೆ ಕೇಳ್ಬೋದು ಸ್ನೇಹಿತರೆ. ಸೊ ತಾವು ತಪ್ಪದೇ ಇದನ್ನೆಲ್ಲ ಗಮನಿಸಿ. ಇವಾಗ ನೋಡಿ ಲಕ್ಷದ್ವೀಪ್ ಬಗ್ಗೆ ಹೇಳಿದೆ ಆಗ್ಲೇ. ಲಕ್ಷದ್ವೀಪಲ್ಲಿ ಯಾವ ತರ ದ್ವೀಪಗಳು? ಲಕ್ಷದ್ವೀಪ್ ಇವಾಗ ಕೋರಲ್ ಐಲ್ಯಾಂಡ್ಸ್, ಕೋರಲ್ ಅವಳ ದ್ವೀಪಗಳು, ಆಯ್ತಾ? ಯಾವ ತರ ಅವಳ ದ್ವೀಪಗಳು? ಅಟೋಲ್ಸ್ ಅಂತ ಹೇಳಿದೆ ನಾನು. ಅಟೋಲ್ಸ್ ಜ್ಞಾಪಕಿಟ್ಕೊಳ್ಳಿ. ಲಕ್ಷದ್ವೀಪ್ ಅಲ್ಲಿರೋದೆಲ್ಲ ಅಟೋಲ್ಸ್. ಅಂಡಮಾನ್ ನಿಕೋಬಾರ್ ಯಾವ ತರ ದ್ವೀಪಗಳು? ಇದು ಮುಳುಗಿರುವಂಥ ದ್ವೀಪಗಳು, ಸಬ್ಮರ್ಜ್ಡ್, ಅಂದ್ರೆ ಬೆಟ್ಟಗಳು ಮುಳುಗಿರುವಂಥದ್ದು. ಈಗ ಸಬ್ಮರ್ಜ್ ಐಲ್ಯಾಂಡ್ಸ್ ಅಂದ್ರೆ ಇದರಲ್ಲಿ ಅವಳಗಳಿಲ್ವಾ? ಇದೆ. ಯಾವ ತರ ಅವಳಗಳಿದೆ? ದ್ವೀಪಗಳ ಪಕ್ಕ ಬರುತ್ತಲ್ಲ, ಫ್ರಿಂಜಿಂಗ್ ರೀಫ್ ಇದೆ ಸ್ನೇಹಿತರೆ. ಫ್ರಿಂಜಿಂಗ್ ರೀಫ್ ಹೇಳಿದಲ್ಲ, ಪರಿಮಿತಿ ಅವಳ ದಿಣ್ಣೆಗಳು, ಫ್ರಿಂಜಿಂಗ್ ರೀಫ್ ಮೊದಲನೇದು. ಅವಳ ದಿಣ್ಣೆಗಳಲ್ಲಿ ಮೊದಲನೇದು ಫ್ರಿಂಜಿಂಗ್ ರೀಫ್ ಬರುತ್ತೆ ನೋಡಿ, ಅದಿದೆ ಇಲ್ಲಿ. ಫ್ರಿಂಜಿಂಗ್ ರೀಫ್ ಅಲ್ಲಿ ಇದೆ ಈ ಭಾಗದಲ್ಲಿ ನಮಗೆ. ಸೊ ನಾನು ಎಷ್ಟೋ ತರ ದ್ವೀಪಗಳು ಹೇಳಿದ್ದೀನಿ. ಅಂಡಮಾನ್ ನಿಕೋಬಾರ್ಗಳು ಮುಳುಗಿರುವಂತ ಪರ್ವತಗಳು, ಅದರ ಮೇಲ್ಭಾಗ ನಿಮಗೆ ಕಾಣುತ್ತೆ, ಗೊತ್ತಲ್ಲ? ಇವಾಗ ಸಾಗರ ಮಟ್ಟ ಹೆಚ್ಚಾಗ್ತಾ ಇರೋದ್ರಿಂದ ಸೊ ಅಂದ್ರೆ ಏನು ಅರ್ಥ ಮಾಡ್ಕೋಬಹುದು ನಾವು ಅಂದ್ರೆ, ಈಗ ನಮ್ಮ ವಾತಾವರಣ ಬದಲಾಗ್ತಾ ಇದೆ, ವಾಯುಗುಣ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ? ಸಾಗರ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಹಿಮ ಕರಗದಷ್ಟು ಸಾಗರದಲ್ಲಿ ನೀರು ಹೆಚ್ಚಾಗಿ ಸಾಗರ ಮಟ್ಟ ಹೆಚ್ಚಾದಾಗ ನಮ್ಮ ದ್ವೀಪಗಳೆಲ್ಲ ಮುಳುಗೋಗುತ್ತೆ. ಸೊ ಅದನ್ನು ಗಮನಿಸಬೇಕು ನಾವು. ಅದನ್ನ ತಡೆಗಟ್ಟಕ್ಕೆ ಕ್ರಮಗಳನ್ನ ಕೈಗೊಳ್ಳಬೇಕು. ಸೊ ಇಲ್ಲಿ ನೋಡಿ ಅಂಡಮಾನ್ ನಿಕೋಬಾರ್ದು ಇನ್ನೊಂದು ಚಿತ್ರ ಕೊಟ್ಟಿದ್ದೀನಿ ನಿಮ್ಗೆಲ್ಲರಿಗೂ, ಅಲ್ಲಿ ಕಾಣ್ಲಿ ನೀಟಾಗಿ ಅಂತೇಳಿ. ನಾರ್ತ್ ಅಂಡಮಾನ್ ಮತ್ತೆ ಮಿಡಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ಇಲ್ಲಿ ನೋಡಿ. ಮತ್ತೆ ಡಂಕನ್ ಪಾಸೇಜ್ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಡಂಕನ್ ಪಾಸೇಜ್ ಇದನ್ನು ಕೇಳ್ತಾರೆ. ಮತ್ತು ಲಿಟಲ್ ಅಂಡಮಾನ್. ಹಂಗೆ ಸೆಂಟಿನಲ್ ದ್ವೀಪಗಳು, ನಾರ್ತ್ ಸೆಂಟಿನಲ್, ಸೌತ್ ಸೆಂಟಿನಲ್ ಗಮನಿಸಿ. ಓಕೆ, ಹಂಗೆ 10 ಡಿಗ್ರಿ ಚಾನಲ್. 10 ಡಿಗ್ರಿ ಚಾನಲ್ ಆದ್ಮೇಲೆ ಬರದೆ 10 ಡಿಗ್ರಿ ಚಾನಲ್ ಕೆಳಗೆ ಬರದೆ ನಿಕೋಬಾರ್, ಕಾರ್ ನಿಕೋಬಾರ್ ಗಮನಿಸಿ. ಹಂಗೆ ಲಿಟಲ್ ನಿಕೋಬಾರ್ ಮತ್ತು ಗ್ರೇಟ್ ನಿಕೋಬಾರ್. ಮತ್ತೆ ನಾನು ಇಲ್ಲಿ ಕೂತಿರೋದ್ರಿಂದ ಮತ್ತೆ ಕಾಣ್ತಾ ಇಲ್ಲ ಅನ್ಸುತ್ತೆ. ಮತ್ತೆ ಗ್ರೇಟ್ ನಿಕೋಬಾರ್ ಗಮನಿಸಿ. ನಿಮ್ಮ ಅಟ್ಲಸ್ ಅಲ್ಲಿ ಇಂದಿರಾ ಪಾಯಿಂಟ್ ಗಮನಿಸಿ ಸ್ನೇಹಿತರೆ. ಈ ರೀತಿ ನಮಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಿದೆ. ನಾನು ನಿಮಗೆ ಅಟ್ಲಸ್ ಸಮೇತ ತೋರಿಸಿದ್ದೀನಿ. ಇದನ್ನ ತಾವು ಗಮನಿಸಬೇಕು. ಇಲ್ಲಿ ನಮಗೆ ಪರೀಕ್ಷೆಗೆ ಬರೋದು 2 ದ್ವೀಪಗಳು, ಒಂದು ಲಿಟಲ್ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್. ಯಾಕೆ ಅಂತ ಹೇಳ್ತೀನಿ. ಈಗ ಲಿಟಲ್ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಪೋರ್ಟ್ ನಿರ್ಮಾಣ ಕಾರ್ಯಗಳನ್ನ ಭಾರತ ಸರ್ಕಾರ ಕೈಗೊಂಡಿದೆ ಸ್ನೇಹಿತರೆ. ಇದನ್ನ ಸಿಂಗಪುರ್ ಮಾದರಿ ಪೋರ್ಟ್ ನಗರವಾಗಿ ಅಭಿವೃದ್ಧಿ ಪಡಿಸಕ್ಕಿದ್ದಾರೆ. ಅದನ್ನ ಲಿಟಲ್ ಅಂಡಮಾನ್ನ ಮತ್ತು ಗ್ರೇಟ್ ನಿಕೋಬಾರ್ನ ಬಂದರುಗಳಾಗಿ ಮತ್ತು ನಗರಗಳಾಗಿ ಅಭಿವೃದ್ಧಿ ಪಡಿಸುವಂತ ಯೋಜನೆ ಇದೆ ಈಗ. ಅದಕ್ಕೋಸ್ಕರ ಕೇಳ್ತಾರೆ. ಒಂದು. ಎರಡನೇದು ನಾ ಹೇಳಿದಲಾಗಲೇ, ಸೆಂಟಿನಲ್ ಅಲ್ಲಿ ಒಬ್ಬ ವಿದೇಶಿ ಹೋಗಿ ನಾಪತ್ತೆ ಆದ್ರು ಅಂತ ಹೇಳಿ, ಅದಕ್ಕೆ ಈ ಸೆಂಟಿನಲ್ ಭಾಗ ಕೇಳ್ಬೋದು. ಹಂಗೆ ಡಂಕನ್ ಪಾಸೇಜ್ ಕೇಳ್ಬೋದು, ಯಾಕೆಂದ್ರೆ ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಬಗ್ಗೆ ಬಂದಾಗ ಇದು ಬರುತ್ತೆ, ಡಂಕನ್ ಪಾಸೇಜ್. ಇನ್ನೊಂದು 10 ಡಿಗ್ರಿ ಚಾನಲ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇಲ್ಲಿದೆ ಅಂಡಮಾನ್ ಮತ್ತು ನಿಕೋಬಾರ್ ಮಧ್ಯೆ ಬರುವಂತ ಅದು ದೊಡ್ಡ ಜಲಸಂಧಿ. ಹಂಗೆ ಪೋರ್ಟ್ ಬ್ಲೇರ್ ಕೇಳ್ಬೋದು. ಪೋರ್ಟ್ ಬ್ಲೇರ್ ಎಲ್ಲಿದೆ? ಪೋರ್ಟ್ ಬ್ಲೇರ್ ದಕ್ಷಿಣ ಅಂಡಮಾನ್ ಅಲ್ಲಿ ಬರುತ್ತೆ. ದಕ್ಷಿಣ ಅಂಡಮಾನ್ ಅಲ್ಲಿ ಈಸ್ಟ್ ಕೋಸ್ಟ್ ಅಲ್ಲಿ ಬರುತ್ತೆ ಪೋರ್ಟ್ ಬ್ಲೇರ್, ಈಸ್ಟ್ ಕೋಸ್ಟ್. ಇಲ್ಲೇ ಸೆಲ್ಯುಲರ್ ಜೈಲ್ ಅಂತ ಇತ್ತು ಸ್ನೇಹಿತರೆ. 1945 ನಲ್ಲಿ ಆಜಾದ್ ಹಿಂದ್ ಫೌಜ್ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲಿ ಬಂದಾಗ ಆ ಸೆಲ್ಯುಲರ್ ಜೈಲ್ನ ಹೊಡೆದಾಕಿ ಅಲ್ಲಿದ್ದಂತ ನಮ್ಮ ಫ್ರೀಡಮ್ ಫೈಟರ್ಸ್, ಸ್ವತಂತ್ರ ಹೋರಾಟಗಾರನ ಬಿಡುಗಡೆ ಮಾಡ್ತಾರೆ. ಸೆಲ್ಯುಲರ್ ಜೈಲಲ್ಲಿದೆ. ಕಾಲಪಾನಿ ಇನ್ಸಿಡೆಂಟ್ ಬಗ್ಗೆ ಓದಿರ್ತೀರೆಲ್ಲರೂ. ಇದೆ ಪೋರ್ಟ್ ಬ್ಲೇರ್. ಸೊ ಅವರು 1945 ನಲ್ಲಿ ಬಂದು ಅವ್ರನ್ನೆಲ್ಲ ಬಿಡುಗಡೆ ಮಾಡಿದ್ದಕ್ಕೆ ಇಲ್ಲೆಲ್ಲ ನಮಗೆ ಎಷ್ಟೊಂದು ದ್ವೀಪಗಳಿಗೆ, ಇವಾಗ ನಾವು ರಾಸ್ ಅಂತ ಒಂದು ದ್ವೀಪ ಇದೆ, ಅದಕ್ಕೆ ಇವಾಗ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ, ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ರಾಸ್ ದ್ವೀಪ
ಯಾಕೆಂದರೆ ಅವರು ನೇತಾಜಿ ಅವರು ಬಂದು ಇಲ್ಲಿ ನೆಲೆಸಿದ್ರು 1945ನಲ್ಲಿ. ನೇತಾಜಿ ದ್ವೀಪ ಅಂತ ಕರೀತಾರೆ. ನೇತಾಜಿ ನಿಮ್ಗೊಂದು ಇಲ್ಲಿ ಕ್ಲೂ ಕೊಡ್ತಾ ಇದೀನಿ ನೋಡಿ. ನೇತಾಜಿ ದ್ವೀಪ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಲ್ವಾ, SS ಅಂತ ಇದೆ ನೋಡಿ ಇಲ್ಲಿ, ROSS. ಸೊ ನಾವು ಕಟ್ಕೊಳ್ಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆ ಥರ ರಾಸ್. ಹಂಗೆ ಒಂದು ಹ್ಯಾವ್ಲಾಕ್ ಅಂತ ಇದೆ ನೋಡಿ, ಹ್ಯಾವ್ಲಾಕ್ ಅಂತ ಒಂದು ದ್ವೀಪ ಇದೆ. ಇದು ತುಂಬ ಸುಂದರವಾದಂಥ ದ್ವೀಪ ಸ್ನೇಹಿತರೆ. ಹ್ಯಾವ್ಲಾಕ್ LOCK ಹ್ಯಾವ್ಲಾಕ್ ಅಂತ ಇದೆ ನೋಡಿ. ಲಾಕ್ ಸ್ವರಾಜ್ ಅಂತ ನಾವು ಕಟ್ಕೊಳ್ಳಿ. ಸ್ವರಾಜ್ ಹೆಸರನ್ನ ಆ ಥರ ಕ್ಲೂ ಆಗಿ ಇಟ್ಕೊಬಿಡಿ. ಸ್ವರಾಜ್. ಇನ್ನೊಂದು ನೀಲ್ ಐಲ್ಯಾಂಡ್ ಅಂತ ಇದೆ ಸ್ನೇಹಿತರೆ. ನೀಲ್ ಐಲ್ಯಾಂಡ್ನ ಈಗ ಶಾಹೀದ್ ಅಂತ ಕರೀತಾರೆ. ಈ ರೀತಿ ಬ್ರಿಟಿಷ್ ದ್ವೀಪಗಳನ್ನ ಈಗ ಅಂಡಮಾನ್ನಲ್ಲಿ ನೇತಾಜಿ ದ್ವೀಪ, ಸ್ವರಾಜ್ ದ್ವೀಪ, ಶಾಹೀದ್ ದ್ವೀಪ ಅಂತ ಹೇಳಿ ಕರೀತೀವಿ. ಅದೇ ರೀತಿ ಹಲವಾರು ದ್ವೀಪಗಳಿಗೆ ನಮ್ಮ ಪರಮ್ವೀರ್ ಚಕ್ರ ಓಡಿಸ್ ಹೆಸರು ಇಡ್ತಾ ಇದ್ದಾರೆ ಸ್ನೇಹಿತರೆ. ಈಗ ಅಂಡಮಾನ್ ನಿಕೋಬಾರದಲ್ಲಿ ಪರಮ್ವೀರ್ ಚಕ್ರ ಓಡಿಸ್ ಹೆಸರು ಬರ್ತಾ ಇದೆ ಈಗ ಅಂಡಮಾನ್ ಭಾಗದಲ್ಲಿ. ಇದು ಗ್ಯಾರಂಟಿ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಎಲ್ಲ ಪರೀಕ್ಷೆಗಳಲ್ಲೂ ತಪ್ಪದೇ ಇದನ್ನು ನೆನಪಿಟ್ಕೊಳ್ಳಿ. ರಾಸ್ ದ್ವೀಪ ನೇತಾಜಿ, ಹ್ಯಾವ್ಲಾಕ್ನ ಸ್ವರಾಜ್, ನೀಲ್ನ ಶಾಹೀದ್ ಅಂತೇಳಿ ಕರಿತೀವಿ. ಆಯ್ತಾ, ತಪ್ಪದೇ ನೆನಪಿಟ್ಕೊಳ್ಳಿ. ಹಂಗೆ ಲಿಟಲ್ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್ನ ದ್ವೀಪ ನಗರಗಳಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇಲ್ಲಿ ಅಂಡಮಾನ್ ನಿಕೋಬಾರಲ್ಲಿ ಇರುವಂಥ ಟ್ರೈಬ್ಸ್ಗಳನ್ನ ನೋಡೋಣ ಸ್ನೇಹಿತರೆ. ಅಂಡಮಾನ್ ನಿಕೋಬಾರ್ನಲ್ಲಿ ಒಟ್ಟು 6 ಥರ ಮೇನ್ ಟ್ರೈಬ್ಸ್ ಇದೆ. ಅದರಲ್ಲಿ ಅಂಡಮಾನ್ ಭಾಗದಲ್ಲಿ 4 ಯಾರ್ಯಾರು, ಗ್ರೇಟ್ ಅಂಡಮಾನೀಸ್ ಟ್ರೈಬ್, ಸೆಂಟಿನಲೀಸ್ ಟ್ರೈಬ್, ಓಂಗೆ ಮತ್ತು ಜರಾವ. ಇವರೆಲ್ಲ ನೀಗ್ರಾಯ್ಡ್ ಪಂಗಡಕ್ಕೆ ಸೇರಿದವರು ಸ್ನೇಹಿತರೆ. ಆಫ್ರಿಕಾದಿಂದ 60 ರಿಂದ 70 ಸಾವಿರ ವರ್ಷಗಳ ಹಿಂದೆ ವಲಸೆ ಬಂದಂಥ ಜನಗಳು. ಭಾರತಕ್ಕೆ ಬಂದು, ಮಯನ್ಮಾರ್ಗೆ ಬಂದು ಅಲ್ಲಿಂದ ಅಂಡಮಾನ್ ಭಾಗಕ್ಕೆ ಬಂದಿರುವಂಥ ಜನಗಳು. ಯಾರ್ಯಾರು ಇವರೆಲ್ಲ ಗ್ರೇಟ್ ಅಂಡಮಾನೀಸ್, ಸೆಂಟಿನಲೀಸ್, ಓಂಗೆ ಮತ್ತು ಜರಾವ. ಇವರೆಲ್ಲ ನೋಡಿ, ಅವ್ರ ಫೋಟೋಗಳು ಕೊಟ್ಟಿದ್ದೀನಿ ನಾನು ನಿಮಗೆ, ಯಾವ ರೀತಿ ಇದೆ. ಹಂಗೆ ನಿಕೋಬಾರ್ ದ್ವೀಪದಲ್ಲಿರೋ ಜನಗಳು ನೋಡಿ. ನಿಕೋಬಾರ್ ದ್ವೀಪದಲ್ಲಿರೋ ಜನಗಳು ಶೋಂಪೇನ್ಸ್ ಟ್ರೈಬ್ ಮತ್ತು ನಿಕೋಬಾರಿಸ್ ಟ್ರೈಬ್. ಇವರು 2 ಮೇನ್ ಟ್ರೈಬ್ಸು ಇಂಡೋನೇಷ್ಯಾದಿಂದ ಬಂದಿರೋ ಸ್ನೇಹಿತರು. ದೋಣಿಗಳಲ್ಲಿ ಇಂಡೋನೇಷ್ಯಾದಿಂದ ಬಂದಿರೋಂಥವ್ರು. ಇವರು ಮೊಂಗೊಲಾಯ್ಡ್ ಪಂಗಡಕ್ಕೆ ಸೇರ್ತಾರೆ. ಮೊಂಗೊಲಾಯ್ಡ್ ಅಂದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಮೊಂಗೊಲಾಯ್ಡ್ ಪಂಗಡಕ್ಕೆ ಸೇರ್ತಾರೆ ಅಂತೇಳಿ. ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡಿಂದ ಬಂದಂಥ ಜನಗಳು ಇವರು. ದೋಣಿಗಳಲ್ಲಿ ಬಂದರು. ಇವ್ರು ಹೆಂಗೆ ಬಂದರು? ದೋಣಿಗಳಲ್ಲಿ. ಇವ್ರು ಹೆಂಗೆ ಬಂದರು? ಇವರು ಕಾಲ್ನಡಿಗೆ, ಅಂದರೆ ಅಲ್ಲಿ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಮಯನ್ಮಾರ್ ಬಂದಿರುವಂಥವ್ರು ಇವರೆಲ್ಲ. ಆಫ್ರಿಕಾದ ಮಧ್ಯ ಆಫ್ರಿಕಾ ಕಾಂಗೋಯಿಂದ ಬಂದಂಥ ಜನಗಳು. ಅಲ್ಲಿಂದ ಬಂದು ಇಲ್ಲಿ ನೀಗ್ರಾಯ್ಡ್ ಪಂಗಡದವರು ಇಲ್ಲಿ ನೆಲೆಸಿದ್ದಾರೆ ಅಂಡಮಾನ್ ಭಾಗದಲ್ಲಿ. ಎಲ್ಲರಿಗಿಂತ ತುಂಬಾ ವಿಭಿನ್ನವಾಗಿರುವಂಥದ್ದು ಮತ್ತು ಹೊರ ಪ್ರಪಂಚದಿಂದ ದೂರ ಇರೋಂಥವ್ರು ಸೆಂಟಿನಲೀಸ್ ಸ್ನೇಹಿತರೆ. ಸೆಂಟಿನಲೀಸ್ ನೆನಪಿಟ್ಕೊಳ್ಳಿ. ನಾನು ತೋರಿಸಿದೆ ಉತ್ತರ ಸೆಂಟಿನಲ್, ದಕ್ಷಿಣ ಸೆಂಟಿನಲ್ ಅಂತ ಆ ದ್ವೀಪ. ಸೊ ತಾವೆಲ್ಲ ಇದೆಷ್ಟು ನೋಡಿದಿರಾ, ಎಲ್ಲ ದ್ವೀಪಗಳ ಬಗ್ಗೆ ಎಲ್ಲ ಗೊತ್ತಾಗಿದೆ ನಿಮಗೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ಭಾಗ ಇದೆ ನೋಡಿ. ಅಂದ್ರೆ ಬೇ ಆಫ್ ಬೆಂಗಾಲ್ದಿಂದ ಇಲ್ಲಿ ಬಂದ್ರೆ ಅಂಡಮಾನ್ ನಿಕೋಬಾರ್ ಇದೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ಇದೆ, ಹೌದಲ್ಲ? ಅಂಡಮಾನ್ ನಿಕೋಬಾರ್ ಇಂದನೇ ಎಲ್ಲ ಹಡಗುಗಳು ನೋಡಿ, ಭಾರತದಿಂದ ಚೆನ್ನೈಯಿಂದ ಬರೋ ಹಡಗುಗಳು ಇಲ್ಲಿ ಬರುತ್ತೆ. ಹಿಂಗೆ ಬಂದು ನೋಡಿ, ಇಲ್ಲಿ ಮಲಯ ಪೆನಿನ್ಸುಲಾ ಹತ್ರ ಮಲಕಾ ಜಲಸಂಧಿಯಿಂದ ಹೋಗ್ತವೆ. ಹಿಂಗೆ ಎಲ್ಲ ಹಡಗುಗಳು ಸಿಂಗಾಪುರ್ಗೆ ಬರುತ್ತೆ. ಹಂಗೆ ಸಿಂಗಾಪುರ್ನಲ್ಲಿ ನಿಂತು ಇಲ್ಲಿಂದ ಮತ್ತೆ ಚೈನಾ ಕಡೆಗೆ ಹೋಗ್ತವೆ. ಚೈನಾ ಕಡೆಗೆ ಎಲ್ಲ ಹಡಗುಗಳು ಈ ರೀತಿ ಪ್ರಯಾಣ ಮಾಡ್ತವೆ ಸ್ನೇಹಿತರೆ. ಓಕೆ, ಅಂದ್ರೆ ಭಾರತದಿಂದ ಬರೋಂಥದ್ದಾಗಿರ್ಬೋದು, ಈ ರೀತಿ ಕೊಲಂಬೋ ಇಂದ ಬರೋಂಥದ್ದಾಗಿರ್ಬೋದು. ಓಕೆ, ಕೊಲಂಬೋ, ಚೆನ್ನೈ ಇಂದ ಬರೋಂಥ ಎಲ್ಲ ಹಡಗುಗಳು ಈ ರೀತಿ ಮಲಾಕಾ ಸ್ಟ್ರೇಟ್ ಮುಖಾಂತರನೇ ಈ ಕಡೆ ಚೈನಾ ಕಡೆಗೆ ಹೋಗ್ತವೆ. ಇಲ್ಲಿ ಥೈಲ್ಯಾಂಡ್ ದೇಶದಲ್ಲಿ, ಥೈಲ್ಯಾಂಡ್ ದಕ್ಷಿಣದಲ್ಲಿ ಇಲ್ಲಿ ಕ್ರಾ ಇಸ್ತಮಸ್ ಅಂತ ಇದೆ. ಅಂದ್ರೆ ಕ್ರಾ ಭೂಕಂಠ ಅಂತ ಕರಿತೀವಿ. ಈ ತರ ಕಂಠ ಅಂದ್ರೆ ಇದು ಈ ಭಾಗ, ಅಂದ್ರೆ ತಲೆ ಮತ್ತು ದೇಹನ ಸೇರಿಸುವಂತ ಭಾಗ. ಆ ತರಹ ಇದನ್ನ ನಾವು ಭೂಕಂಠ ಅಂತ ಕರಿತೀವಿ. ಈ ಕ್ರಾ ಭೂಕಂಠದಲ್ಲಿ ಥೈಲ್ಯಾಂಡ್ನವರು ಕೆನಲ್ ಕಟ್ತಾ ಇದ್ದಾರೆ. ಇಲ್ಲಿ ಕೆನಲ್, ಕಾಲುವೆ ಮಾಡ್ತಾ ಇದ್ದಾರೆ. ಅಂದ್ರೆ ಏನಾಗುತ್ತೆ, ಇಲ್ಲಿಂದ ನೇರವಾಗಿ ಸಂಪರ್ಕ ಸಿಕ್ಬಿಡುತ್ತೆ. ಇಲ್ಲಿಂದ ನಮ್ಮ ಅಂಡಮಾನ್ ಸೀಯಿಂದ, ನಮ್ಮ ಅಂಡಮಾನ್ ಸಮುದ್ರದಿಂದ ನೇರವಾಗಿ ಸೌತ್ ಚೈನಾ ಸಿ ಕಡೆಗೆ ನೇರ ಸಂಪರ್ಕ ಸಿಗುತ್ತೆ. ಯಾರಿಗೆ? ಹಡಗುಗಳಿಗೆ. ಈ ಕಾರಣದಿಂದನೇ ನಾವು ಲಿಟಲ್ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್ ದ್ವೀಪಗಳನ್ನ ಅಭಿವೃದ್ಧಿ ಪಡಿಸ್ತಾ ಇರೋದು. ಗೊತ್ತಾಯ್ತಲ್ಲ ಎಲ್ಲರಿಗೂ? ಲಿಟಲ್ ಅಂಡಮಾನ್ ದ್ವೀಪವನ್ನು ಮತ್ತು ಗ್ರೇಟ್ ನಿಕೋಬಾರ್ ದ್ವೀಪಗಳನ್ನು ಯಾಕೆ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಅಂದರೆ ಈ ಕಾರಣಕ್ಕೆ. ಇದು ಗ್ರೇಟ್ ನಿಕೋಬಾರ್, ನಾವು ಮಾರ್ಕ್ ಮಾಡಿದ್ದೀವಿ ನೋಡಿ. ಈಗ ಗ್ರೇಟ್ ನಿಕೋಬಾರ್ ದ್ವೀಪ ಇಲ್ಲಿ, ಇದು ಲಿಟಲ್ ಅಂಡಮಾನ್. ಇದು ಈ ರೀತಿ ಅಭಿವೃದ್ಧಿ ಪಡಿಸ್ತಾ ಇದ್ದೇನಕ್ಕೆ ಅಂದರೆ ಈ ಕ್ರಾ ಕಾಲುವೆ ಮುಗಿತಿದ್ದಂಗೆ ನಮ್ಮ ಹಡಗುಗಳು, ಬಂದರುಗಳು ಇಲ್ಲಿ ಬರಂಗಿರಬೇಕು. ಗೊತ್ತಾಯ್ತಲ್ಲ? ಈ ಕಾರಣ.
ಇದು ಕರೆಂಟ್ ಅಫೇರ್ಸ್ ಸ್ನೇಹಿತರೆ, ಇದು ಕೇಳ್ತಾರೆ ಪರೀಕ್ಷೆಗಳಲ್ಲಿ. ಅವಾಗ ಏನಾಗುತ್ತೆ, ನೀವು ಕೇಳ್ಬೋದು ಸಿಂಗಾಪುರ್ಗೆ ಏನಾಗುತ್ತೆ, ಅವಾಗ ಸಿಂಗಾಪುರ್ ಇಂಪಾರ್ಟೆನ್ಸ್ ಕಮ್ಮಿ ಆಗ್ಬೋದು. ಎಲ್ಲ ಈ ಹಡಗುಗಳೆಲ್ಲ ಈ ಕ್ರಾ ಕೆನಾಲ್ ಮುಖಾಂತರ ಹೋದ್ರೆ ಅವಾಗ ಏನಾಗುತ್ತೆ, ಸಿಂಗಾಪುರ್ಗೆ ಬಿಸ್ನೆಸ್ ಕಮ್ಮಿ ಆಗುತ್ತೆ. ಗೊತ್ತಲ್ಲ, ನಾವು ಕಟ್ಕೊಳ್ಳಿ. ಸೊ ಅದನ್ನೇ ನಾನು ಹೇಳಿದ್ನಲ್ಲ, ಲಿಟಲ್ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್ ಪೋರ್ಟ್ ಸಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಯೋಜನೆಯದು ಒಂದು ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಆಲ್ರೆಡಿ ಅದರ ರಿಪೋರ್ಟ್ ಇದೆ ಸ್ನೇಹಿತರೆ. ಸೊ ಇಂಟರ್ನೆಟ್ ಅಲ್ಲಿದೆ, ತಾವು ಅದನ್ನು ಗಮನಿಸಬಹುದು. ನೋಡಿ, ಈ ರೀತಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಆಲ್ರೆಡಿ ಬಂದಿದೆ ಪ್ರಾಜೆಕ್ಟ್ ರಿಪೋರ್ಟ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು, ಬಂದರುಗಳು, ಸಮುದ್ರ ಬಂದರುಗಳಾಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಇದು ಮಾಡಿದ್ದಾರೆ. ನೋಡಿ, ಇಂದಿರಾ ಪಾಯಿಂಟ್ ಹತ್ರ ತಾವಿಲ್ಲಿ ಗಮನಿಸಿ, ಇಂದಿರಾ ಪಾಯಿಂಟ್. ಓಕೆ, ಸೊ ಮತ್ತೆ ನಾನು ಮ್ಯಾಂಗ್ರೂವ್ ಕ್ಲಾಸ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಯಾಕೆಂದರೆ ನಿನ್ನೆ ಕ್ಲಾಸ್ನಲ್ಲಿ ಸ್ವಲ್ಪ ಬಣ್ಣಗಳಲ್ಲಿ ವ್ಯತ್ಯಾಸ ಆದ್ರಿಂದ ನಮ್ಮ ಕರಾವಳಿ ಮೈದಾನದ ತರಗತಿಯಲ್ಲಿ ಈ ರೀತಿ ಆಗಿದೆ. ಮ್ಯಾಂಗ್ರೂವ್ ಅಂದರೆ ಏನು ಹೇಳಿ? ಮ್ಯಾಂಗ್ರೂವ್ ಅಂದರೆ ಉಪ್ಪು ನೀರಿನಲ್ಲಿ ಬೆಳೆಯುವಂಥ ಗಿಡಗಳು, ಹ್ಯಾಲೋಫೈಟ್ಸ್ ಅಂತ ಹೇಳಿದ್ದೆ ನಾನು. ಯಾಕೆ ಅಲ್ಲಿ ಉಪ್ಪು ನೀರಲ್ಲಿ ಬೆಳೀತವೆ ಅಂದರೆ ಅಲ್ಲಿ ಇವುಗಳಿಗೆ ಯಾವುದೇ ರೀತಿಯಾದ ಕಾಂಪಿಟೇಷನ್ ಇರಲ್ಲ. ಆಸ್ ರಿಸಲ್ಟ್ ಆ ಭಾಗದಲ್ಲಿ ಈ ಥರ ಬೆಳೀತವೆ. ಇದು ನೋಡಿ, ಕಂಬಗಳ ಥರ ಇರುತ್ತೆ, ಸ್ಟಿಲ್ಟ್ ರೂಟ್ಸ್ ಇರುತ್ತೆ. ಹಾಗೆ ಇದು ನಿಮ್ಯಾಟೋಫೋರ್ಸ್ ಅಂತ ಕರೆದೆ ನಾನು ಇದನ್ನು. ಈ ಥರ ಬೇರ್ಗಳು ಭೂಮಿ ಒಳಗಿಂದ ಬಂದಿರುತ್ತೆ ಹಿಂಗೆ ಅದರದ್ದು, ಯಾಕೆಂದರೆ ಗಾಳಿ ಮತ್ತು ನೀರು ಬೇಕಲ್ಲ ಅದಕ್ಕೆ. ಆ ರೀತಿ ಈ ಅವಳ ದಿಂಡೆಗಳಾದ್ಮೇಲಿಂದ ಮ್ಯಾಂಗ್ರೂವ್ಗಳನ್ನ ನಾವು ನೋಡ್ತಾ ಇದ್ವಿ ನಾವು. ಓಕೆ, ಸೊ ಮ್ಯಾಂಗ್ರೂವ್ಗಳು ಏನು ಮಾಡ್ತವೆ ಅಂದರೆ ಅಲೆಗಳನ್ನ, ಸುನಾಮಿ, ಸೈಕ್ಲೋನ್ ಆದಾಗ ತಡೆಯೋದು ಇದೆ ಫಸ್ಟ್ ಸ್ನೇಹಿತರೆ. ಇವುಗಳು ಮತ್ತು ಅವಳಗಳು ಎರಡು ಸೇರಿ ಕರಾವಳಿ ತೀರವನ್ನು ರಕ್ಷಣೆ ಮಾಡುತ್ತೆ. ಇವುಗಳು ಇರೋದ್ರಿಂದನೇ ನಮ್ಗೆ ಏನಾಗುತ್ತೆ, ಸುನಾಮಿ ಆಗಲಿ ಸೈಕ್ಲೋನ್ ಬಂದಾಗ ರಕ್ಷಣೆ ಸಿಗುತ್ತೆ ಕರಾವಳಿ ತೀರಕ್ಕೆ. ಓಕೆ, ಸೊ ತಾವು ಇಲ್ಲಿ ಗಮನಿಸಿ, ಮ್ಯಾಂಗ್ರೂವ್ ನೀರೊಳಗೆ ತೆಗೆದಾಗ ಯಾವ ರೀತಿ ಕಾಣುತ್ತೆ ಅಂತೇಳಿ, ಅದರ ಬೇರೆ ಯಾವ ರೀತಿ ಬಿಟ್ಟಿರುತ್ತೆ ಅದನ್ನು ನೀರೊಳಗೆ ತೆಗೆದಿರೋಂಥ ಚಿತ್ರ ಇದು. ಅದನ್ನು ಡೈರೆಕ್ಟಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕರಾವಳಿ ತೀರದಲ್ಲಿ ಟೈಡ್ಸ್ ಮಧ್ಯ ಬೆಳೆಯುತ್ತೆ ಸ್ನೇಹಿತರೆ. ಹೈ ಟೈಡ್ ಮತ್ತು ಲೋ ಟೈಡ್ ಅಂತ ಇರುತ್ತೆ ಕರಾವಳಿ ತೀರದಲ್ಲಿ. ಗರಿಷ್ಠ ಉಬ್ಬರವಿಳಿತಗಳು ಹೈ ಟೈಡ್, ಹಂಗೆ ಲೋ ಟೈಡ್ ಅಂತ ಪ್ರದೇಶ ಇರುತ್ತೆ ಕರಾವಳಿ ತೀರದಲ್ಲಿ. ಕನಿಷ್ಠ ಉಬ್ಬರವಿಳಿತಗಳು ಅವೆರಡು ಪ್ರದೇಶದ ಮಧ್ಯದಲ್ಲಿ ನಮಗೆ ಈ ಮ್ಯಾಂಗ್ರೋವ್ ಗಿಡಗಳು ಬೆಳೆಯುತ್ತೆ. ಅದಕ್ಕೆ ಅದನ್ನು ನಾವು ಟೈಡಲ್ ಫಾರೆಸ್ಟ್ ಅಂತ ಕರಿತೀವಿ, ಲಿಟ್ಟೋರಲ್ ಫಾರೆಸ್ಟ್ ಅಂತ ಕರಿತೀವಿ. ಲಿಟ್ಟೋರಲ್ ವಲಯ ಅಥವಾ ಟೈಡಲ್ ಫಾರೆಸ್ಟ್ ಅಂತ ಕರೆಯೋದು ಈ ಕಾರಣಕ್ಕೆ, ಯಾಕೆಂದರೆ ಅದು ಕರಾವಳಿ ಪ್ರದೇಶದಲ್ಲಿ ಕಂಡುಬರುತ್ತೆ. ಲಿಟ್ಟೋರಲ್ ಅಂದರೆ ಈ ಪ್ರದೇಶ, ಹೈಟೈಡ್ ಮತ್ತು ಲೋಟೈಡ್ ಪ್ರದೇಶಕ್ಕೆ ಲಿಟ್ಟೋರಲ್ ಎಂದು ಹೆಸರು. ಓಕೆ, ನಾವು ಕಟ್ಕೊಳ್ಳಿ. ಇದು ಮ್ಯಾಂಗ್ರೋವ್ ಗಿಡಗಳು ಯಾವ ರೀತಿ ಕಾಣುತ್ತೆ. ಇದನ್ನೇ ನಾವು ರೈಸೋಫರಾ ಮ್ಯಾಂಗಲ್ ಅಂತ ಕರಿತೀವಿ, ಸೈಂಟಿಫಿಕ್ ನೇಮ್. ವೆಸ್ಟ್ ಬೆಂಗಾಲಲ್ಲಿ ಇದನ್ನು ಸುಂದರಿ ಅಂತ ಕರೀತಾರೆ. ಈ ಮರಕ್ಕೆ ಹೆಸರೇ ಸುಂದರಿ. ತುಂಬ ದೊಡ್ಡದಾಗಿ ಎತ್ತರವಾಗಿ ಬೆಳೆಯುತ್ತೆ ಸ್ನೇಹಿತರೆ, ಅದಕ್ಕೆ ಇದನ್ನು ಸುಂದರಿ ಮರ ಅಂತ ಕರೀತಾರೆ. ಅಲ್ಲಿ ಸುಂದರಿ ಗಿಡಗಳ ಕಾಡನ್ನೇ ಸುಂದರ್ಬನ್ ಅಂತ ಕರೆಯೋದು. ಸುಂದರ್ಬನ್ ಕಾಡು. ಇಲ್ಲಿ ನೋಡಿ, ಭಾರತದಲ್ಲಿ ನಮಗೆ ಎಷ್ಟು ಮ್ಯಾಂಗ್ರೋವ್ ಇದೆ ಅಂದರೆ ಹತ್ತತ್ರ 5,000 ಚದರ ಕಿಲೋಮೀಟರ್ ಅಷ್ಟು ಮ್ಯಾಂಗ್ರೋವ್ ಇದೆ. ಅದು ನಮ್ಮ ದೇಶದ 0.15% ಅಷ್ಟು, ಭೌಗೋಳಿಕ ಪ್ರದೇಶದ್ದು 0.15% ಅಷ್ಟಿದೆ. ಜಗತ್ತಿನ ಅತಿ ದೊಡ್ಡ ಜೋಗು ಪ್ರದೇಶ ಮತ್ತು ಮ್ಯಾಂಗ್ರೋವ್ ಕಾಡು ಯಾವುದು? ಸುಂದರ್ಬನ್ಸ್. ಜಗತ್ತಿನ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು ಸುಂದರ್ಬನ್ಸ್. ದೇಶದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಇರೋದು ವೆಸ್ಟ್ ಬೆಂಗಾಲ್ನಲ್ಲಿ ಸ್ನೇಹಿತರೆ. ನೆನ್ನೆ ಚಿತ್ರ ಸರಿ ಇರಲಿಲ್ಲ, ಅದಕ್ಕೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ ಒಂದು. ಎರಡನೇದು ಗುಜರಾತ್, ಗಮನಿಸಿ. ಮೂರನೇದು ಅಂಡಮಾನ್ ನಿಕೋಬಾರ್. ಇಟ್ಕೊಳ್ಳಿ. ನಾಲ್ಕನೇದು ಆಂಧ್ರ ಪ್ರದೇಶ್. ಐದನೇದು ಮಹಾರಾಷ್ಟ್ರ. ಇಟ್ಕೊಳ್ಳಿ ಇಲ್ಲಿ. ಓಕೆ, ಐದನೇದು ಮಹಾರಾಷ್ಟ್ರ ಭಾಗ ಬರುತ್ತೆ. ಓಕೆ, ಸೊ ಈ ರೀತಿ ನಮಗೆ 5 ಇಟ್ಕೊಂಡ್ರೆ ಸಾಕು ನೀವು ಎಲ್ಲರೂ. ಓಕೆ, ಸೊ ಕರ್ನಾಟಕ ನೋಡಿ 9ನೇ ಸ್ಥಾನಕ್ಕೆ ಬರುತ್ತೆ. ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ಓಕೆ, ಹಂಗೆ 6ನೇ ಸ್ಥಾನಕ್ಕೆ ಯಾರು ಇದೆ? ತಮಿಳುನಾಡು ಬರುತ್ತೆ 6ನೇ ಸ್ಥಾನಕ್ಕೆ. ತಮಿಳುನಾಡು ಇಲ್ಲಿದೆ. ಓಕೆ, 7ನೇ ಸ್ಥಾನ. ಒಡಿಸ್ಸಾ 6ನೇ ಸ್ಥಾನ. ಸೊ ಇಲ್ಲಿ ಸ್ವಲ್ಪ ಗಮನಿಸಿ, ಒಡಿಸ್ಸಾ 6ನೇ ಸ್ಥಾನ. ತಮಿಳುನಾಡು 7ನೇ ಸ್ಥಾನದಲ್ಲಿದೆ. 8ನೇ ಸ್ಥಾನ ಗೋವಾ. 9ನೇ ಸ್ಥಾನ ಕರ್ನಾಟಕ. ಗೊತ್ತಾಯ್ತಲ್ಲ? ಈ ರೀತಿ ನೆನಪಿಟ್ಕೊಳ್ಳಿ. ಹಾಗೆ ಎಲ್ಲ ಕರ್ನಾಟಕ, ನಮ್ಮ ದೇಶದಾದ್ಯಂತ ಎಲ್ಲೆಲ್ಲಿ ಮ್ಯಾಂಗ್ರೋವ್ ಕಾಡುಗಳಿದೆ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ವೆಸ್ಟ್ ಬೆಂಗಾಲ್ ಅತಿ ಹೆಚ್ಚಿರೋದಿದೆ. ವೆಸ್ಟ್ ಬೆಂಗಾಲ್ 1ನೇ ಸ್ಥಾನ. ಹಾಗೆ 2ನೇ ಸ್ಥಾನ ನೋಡಿ ಗುಜರಾತ್, ಗಲ್ಫ್ ಆಫ್ ಕಚ್, ಗಲ್ಫ್ ಆಫ್ ಕಂಬತ್ ಭಾಗ. 3ನೇ ಸ್ಥಾನ ನೋಡಿ ಅಂಡಮಾನ್ ಮತ್ತು ನಿಕೋಬಾರ್. ಹಾಗೆ 4ನೇ ಸ್ಥಾನ ನೋಡಿ ಆಂಧ್ರ ಪ್ರದೇಶ್. ಇಲ್ಲಿ ಈಸ್ಟ್ ಗೋದಾವರಿ, ಕೊರಿಂಗಾ, ಕೃಷ್ಣಾ ಈ ಭಾಗ. ಓಕೆ, ಹಾಗೆ 5ನೇ ಸ್ಥಾನ ನೋಡಿ ಮಹಾರಾಷ್ಟ್ರ ಭಾಗ ನೋಡಿ. ವೈತರಣ, ಮುಂಬೈ, ವಸಾಯ್, ಕರೆಕ್ಟಾ, ವೆಲ್ಡೂರ್, ಮಾಲ್ವನ್ವರೆಗೂ
ಮಹಾರಾಷ್ಟ್ರ. 6ನೇ ಸ್ಥಾನ ಒಡಿಸ್ಸಾ. ನಾನು ಆಗಲೇ ಹೇಳ್ದಂಗೆ 6ನೇ ಸ್ಥಾನ ಒಡಿಸ್ಸಾ. ಬೈತರ್ಕನಿಕಾ ಗೊತ್ತಿರುತ್ತೆ ಎಲ್ಲರಿಗೂ. ಮಹಾನದಿ, ಚಿಲ್ಕಾ, ಕರೆಕ್ಟ್ 6. 7ನೇ ಸ್ಥಾನ ತಮಿಳುನಾಡು ಅಂತ ಹೇಳಿದೆ ನಾನಾಗಲೇ. ತಮಿಳುನಾಡಲ್ಲಿ ಪಿಚ್ಚಾವರಂ, ಮುತ್ತುಪೇಟ್, ರಾಮನಾಥ್ಪುರಂ ಭಾಗ. ಓಕೆ, ಇದು 7. 8ನೇ ಸ್ಥಾನ ಗೋವಾ. ಗೋವಾ ಭಾಗ 8. ಹಂಗೆ 9ನೇ ಸ್ಥಾನ ಕರ್ನಾಟಕ. ಕರ್ನಾಟಕದಲ್ಲಿ ಎಲ್ಲಿ? ಕಾರವಾರ ಭಾಗದಲ್ಲಿದೆ. ಕಾಳಿ ನದಿ ಹೋಗಿ ಸಮುದ್ರ ಸೇರುತ್ತಲ್ಲ ಅಲ್ಲಿ. ಹಂಗೆ ದಕ್ಷಿಣ ಕನ್ನಡ ಹೊನ್ನಾವರ ಶರಾವತಿ ಹತ್ರ ಇದೆ. ಓಕೆ, ಹೊನ್ನಾವರ ಭಾಗದಲ್ಲಿ. ಕುಂದಾಪುರದ ಹತ್ರ ಇದೆ. ಹಂಗೆ ಮಂಗಳೂರು ಕಡೆ ಇದೆ, ನೇತ್ರಾವತಿ ಬಂದು ಸೇರುತ್ತಲ್ಲ ಅಲ್ಲಿ. ಈ ರೀತಿ ಮ್ಯಾಂಗ್ರೋವ್ಗಳನ್ನು ಸಹ ನಾವು ತೋರಿಸಿದ್ದೀನಿ ಸ್ನೇಹಿತರೆ. ಎಲ್ಲ ರೀತಿ ನಾನು ನಿಮ್ಮ ಪರೀಕ್ಷೆಗೆ ಉಪಯೋಗವಾಗುವಂಥ ತರಗತಿಗಳು ಮಾಡ್ತಾ ಇದ್ದೀನಿ. UPSC ಆಗಲಿ, KPSC ಆಗಲಿ, FDA, SDA, CTI ಎಕ್ಸಾಮ್ ಆಗಿರ್ಬೋದು, RFO, PSI ಎಲ್ಲದರಲ್ಲೂ ಥರನೂ ಜಾಗ್ರಫಿ, ಭೂಗೋಳಶಾಸ್ತ್ರ ಮತ್ತು ಪರಿಸರ ಶಾಸ್ತ್ರದಲ್ಲೇ ಹತ್ತತ್ರ 30ರಿಂದ 40 ಕ್ವಶನ್ ಬರುತ್ತೆ ಸ್ನೇಹಿತರೆ. ತಾವು ತಪ್ಪದೇ ನನ್ನ ಎಲ್ಲ ಕ್ಲಾಸ್ಗಳನ್ನ ನಿಮ್ಮ ಸ್ನೇಹಿತರ ಜೊತೆಗೆ ಕೂತ್ ನೋಡಿ ಎಲ್ಲರೂ ಇದನ್ನು ವೀಕ್ಷಣೆ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ನನಗೆ ತರಗತಿ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ. ತಾವೆಲ್ಲರೂ ಇದನ್ನು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ.